ಮಹಾನುಭಾವ ಮುಹುರ್ಮುಹುಪ್ರಾಪ್ತಿಶಿವೈತಿಜಂಡು ಅಭ್ರಮಸ್ಸು ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಡಂಡಿತೈಃ ಗುರುಭಾವಮಜ್ಜಯಂತಿ ಬಾಲಶ್ರೀತೀರ್ಥಾತ್ ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾಯ ವಿಜಯಾರ್ಯಾಯ ತೇ ನಮಃ ಯಮಾಂ ತಸ್ಯ ಪರಾಭಕ್ತ್ಯಾ ಸುಪ್ರಸನ್ನೋ ಹರಿಸ್ವಯಂ ಯಸ್ಯಾಚಾರ್ಯೋ ವ್ಯಾಸರಾಜಃ तं ವಂದೇ ಕನಕಾಭಿಜಂ ಗೋಪಪ್ರಕರಸಂಗಾಢಂ ಗೋಪಾಲಾಕ್ಷರತತ್ಪರಂ ಗೋದೇವವಂದ್ಯಪಾದಾಬ್ಜಂ ಗೋಪಾಲಾಕ್ಷರಂ ಭಜೆ ಅಜ್ಞಾನನಿಬಧನಕೇಲಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಸ್ತ್ರಂ ವಿಜಯಾಖ್ಯಗುರುಂ ಭಜೆ ಗೋಪಾಲನಪಾದಾಬ್ಜಂ ಪಾಪಾದಿಪರಿಹಾರಿಣಂ ಗೋಪಾಲದಾಸಮೇಳೇಹಂ ಭೂಪಾಲಹರದರ್ಶಂ ಜಲಜ್ಯೇಷ್ಠನಿರಾಕಾರಂ ಜಗದೀಶಪರಾಶ್ರಯಂ ಜಗದೀಶರವಿಖ್ಯಾತಂ ಜಗನ್ನಾಥಗುರುಂ ಭಜೆ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾರ್ಧಾಃ ವಿಷ್ಣವಾಃ ವಿಷ್ಣುಹೃದಯಾಃ ತನ್ನಮಸೇ ಗುರುರ್ಮಮ ಆಪಾದಮೌಳಿಪರ್ಯಂತಂ ಗುರುಣಾಮೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಧೀಮಹಿ ಮಂಡಲಯ ಗುರು ಶ್ರೀಮದಾಚಾರ್ಯರ ಮತಾನುಗರಾದವರ ಮಹಾವೈಷ್ಣವರ ವಿಷ್ಣುಪಾದಾಬ್ಜ ಮಧುಕರರ ಸ್ತೋಮಕ್ಕೆ ಆನಮಿಸುವೆನು ಬಿಡದೆ ಅವರವರ ನಾಮಗಳ ಕೇಳಲೆನ್ನಡವೆ ಯಾಮಯಾಂಗಳದಿ ಬೋಧಿಸಲಮಗೆ ಸತ್ವಿಷಯ ನಮೋತ್ತು ಸಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವೇ ವೈ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಮನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೇಂದ್ರ ಭವೇಂದ್ರ ಮುಖವಿಲತ ನೀರಜ ಭವಂಡೋದಯ ಸ್ತುತಿ ಕಾರಣನ ಕೈವಲ್ಯದಾಯಕ ನಾರಸಿಂಹನ ನಮ್ಯ ಕರುಣಿಪುಜಮಗೆ ಮಂಗಳವ ಶ್ರವಣ ಮನಕಾನಂದವೇವಲು ಭವಜನಿತ ದುಃಖಗಳ ಕಳೆವಲು ವಿವಿಧ ಭೋಗಗಳಿಹ ಪರಂಗಳಲಿತ್ತು ಹಲರುವುದು ಭವನ ಪಾವನೆನಿಪಲಕ್ಷ್ಮೀ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಕೊಟ್ಟು ಆಲಿಪುದು ಭೂಸುರರು ದಿನಜನದಿ ಶ್ರೀತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡಲ್ಲಿ ತರಸಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದ ನೀತ ಸಾಧಾರಣ ವಿಶೇಷ ಸುಜಾತಿ ವಿಜಾತಿ ಕಂಡ ಬಗೆಗಳಲ್ಲೂ ಬುಧರಿಂದ ನಿನ್ನೆ ದಿವಸ ಜಗನ್ನಾಥದಾಸ ಗುರುವರಿಯರು ವಿಭೂತಿ ಶಕ್ತಿಯಲ್ಲಿ ಎರಡೂ ಪದ್ಯಗಳನ್ನು ಹೇಳಿದ್ದಾರೆ. ಜಲಧರಾಕಾಶದೊಳಗೆ ನಿರ್ಮಿಸಿದರು ಅದರಲ್ಲೂ ಸಜಾತಿ ಸಾಧಾರಣ ವಿಶೇಷಗಳ ನಿನ್ನೆ ಬಹಳ ಪ್ರಮೇಯವಾಗಿರ್ತಕ್ಕಂಥ ಭಾಗಗಳನ್ನು ಹೇಳಿದರು. ಪರಮಾತ್ಮ ಎಲ್ಲ ಜೀವರಾಶಿಗಳನ್ನು ನೀರಿನಲ್ಲಿ ಅಥವಾ ಭೂಮಿಯಲ್ಲಿ ಅಥವಾ ಮೇಲೆ ಆಕಾಶದಲ್ಲಿ ಸಂಚಾರ ಮಾಡುವಂತೆ ಮಾಡಿದ್ದಾನೆ. ಈ ಮನುಷ್ಯನ ಮಾತ್ರ ನೀರೊಳಗೂ ಸಂಚಾರ ಮಾಡ್ತಾನೆ, ಭೂಮಿಯಲ್ಲೇ ಸಂಚಾರ ಮಾಡ್ತಾನೆ, ಆಕಾಶದಲ್ಲೇ ಸಂಚಾರ ಮಾಡ್ತಾನೆ. ಸಮುದ್ರದಲ್ಲಿ ಶಿಪ್ ಒಳಗೆ ಹೋಗ್ತಾನೆ, ಭೂಮಿಯಲ್ಲಿ ಟ್ರೈನ್ಗಳಾಗಿ ಹೋಗ್ತಾನೆ, ಆಕಾಶದಲ್ಲಿ ಫ್ಲೈಟ್ ಒಳಗೆ ಹೋಗ್ತಾನೆ. ಸಾಧನ ಮಾರ್ಗದಲ್ಲಿ ಎಷ್ಟು ಆದರೂ ಕೂಡ ಸುಲಭನೋ ಹಾಗೆ ತಿರುಗಲಿಕ್ಕೆ ಮೆರಲಿಕ್ಕೆ ಅಲ್ಲ, ಸಾಧನ ಮಾಡಲಿಕ್ಕಾಗಿ ಕೊಟ್ಟಿದ್ದಾನೆ. ಭೋಜನ ಸಂಧಿ ಒಳಗೆ ಹೇಳಿದರು, ಕೆಲವು ಪ್ರಾಣಿಗಳಿಗೆ ಕೆಲವು ಆಹಾರಗಳನ್ನು ಮಾತ್ರ ಕೆಲವೇ ಮಾರ್ಗದಲ್ಲಿ ತಗೊಳ್ಳುವಂತೆ ಮಾಡಿದ್ದಾನೆ. ಶ್ವಾನ, ನಾಯಿಗೆ ಒಂದು ಕೊಡ ಹಾಕ್ಕೊಡ್ರಿ, ಅದು ನೆಕ್ಕಿನೇ ತಿನ್ಬೇಕು, ಅದು ಕುಡಿಲಿಕ್ಕೆ ಆಗಲಿಕ್ಕೆ ಬರಲ್ಲ.
ದೇವರುಗಳಿಗೆ ಒಂದೊಂದು ರೀತಿ ಮಾಡಿದ್ದಾನೆ. ಆದರೆ ಮನುಷ್ಯನಿಗೆ ಅಗದು ತಿನ್ನಲಿಕ್ಕೂ ಬಿಟ್ಟಿದ್ದಾನೆ, ನುಂಗಲಕ್ಕೂ ಬಿಟ್ಟಿದ್ದಾನೆ, ಚಪ್ಪರಿಸಲಕ್ಕೂ ಬಿಟ್ಟಿದ್ದಾನೆ, ನೆಕ್ಕಲಕ್ಕೂ ಬಿಟ್ಟಿದ್ದಾನೆ. ಯಾಕೆ ಅಂದರೆ ಭಗವಂತನ ಪ್ರಸಾದವನ್ನ ಯಾವ ರೀತಿಯಿಂದ ಆದರೂ ತಿರಸ್ಕಾರ ಮಾಡಬೇಡ, ತಗೋ ಎಂಬ ಭಾಗ್ಯ ಸ್ವಾಮಿ ಕೊಟ್ಟಿದ್ದಾನೆ. ಈ ಬಾಯಿ ಗಂಟ್ಲೆ ಬಹಳ ಮುಖ್ಯ. ಬಾಯಿಂದ ಅಗೆಯೋದು, ನೆಕ್ಕೋದು, ನುಂಗೋದು, ಚಪ್ಪರಿಸೋದು ನಾಲ್ಕನ್ನೂ ಮಾಡ್ತಾನೆ. ಯಾಕೆ? ಹರಿನಾಮ ಸಂಕೀರ್ತನಕ್ಕಾಗಿ ಇರೋದೇ ಬಾಯಿ, ಅದರೊಳಗೂ ನಾಲಿಗೆ. ಕಿವಿಗೆ ವಜ್ರದ ಬೆಂಡಾಲ್ ಹಾಕೊಳ್ತೇವೆ, ಕೈಗೆ ನವರತ್ನದ ಬಳೆ ಹಾಕೊಳ್ತೇವೆ, ಹೂವಿನ ಹಾರಗಳು ವಜ್ರ ಬಂಗಾರದ ಸರಗಳನ್ನು ಕೊರಳಿಗೆ ಹಾಕೊಳ್ತೇವೆ, ಕಾಲಿಗೆ ಗೆಜ್ಜೆ ಹಾಕೊಳ್ತೇವೆ, ತೋಳು ಬಾಪರೆಗಳು ಹಾಕೊಳ್ತೇವೆ, ತಲೆಗೆ ರಾಕೋಡಿ ಹಾಕೊಳ್ತೇವೆ, ಬೇಕಾದಷ್ಟು ಒಡವೆಗಳು ಇಡೀ ದೇಹ ಪೂರ ಎಲ್ಲ ಅಂಗಗಳಿಗೆ ಅವಯವಗಳಿಗೆ ಹಾಕೊಳ್ತೇವೆ, ಪೀತಾಂಬರ ಉಟ್ಕೊಳ್ತೇವೆ. ಆದರೆ ಒಂದೇ ಒಂದು ಇಂದ್ರಿಯ ಇದೆ, ಅದಕ್ಕೇನು ಇಲ್ಲ, ಹಾಕಿ ತಂದೋಗ್ತೇವೆ. ಯಾವುದು? ನಾಲಿಗೆ. ನಾಲಿಗೆಗೆ ಬೆಂಡಾಲೆ ಹಾಕಿ ಹೋಗೇ ಬರ್ತೀವಿ ನಾವು. ಯಾಕೆ? ನಾಲಿಗೆಯಿಂದ ಸ್ವಾಮಿ ಹೇಳ್ತಾನೆ, ಅದು ಏನೂ ಇಲ್ಲ, ಬಂಗಾರ ಇಲ್ಲ, ವಜ್ರ ಇಲ್ಲ, ವೈಡೂರ್ಯ ಇಲ್ಲ, ಕೇವಲ ಪ್ರಸಾದವನ್ನ ಮಾತ್ರ ನಾಲಿಗೆ ಸ್ವೀಕಾರ ಮಾಡಬೇಕು, ವಿರಕ್ತಿಯಿಂದ ಭಗವಂತನ ನಾಮವನ್ನು ನುಡಿಬೇಕು ಅಂತ ಮಾಡಿದ್ದಾನೆ ದೇವರು. ಎಲ್ಲವನ್ನೂ ಭಗವಂತನೇ ಕೊಟ್ಟಿದ್ದಾನೆ. ಬಂಗಾರದ ಬಳೆ ತೋರಿಸ್ತಾನೆ. ಆಚಾರ್ಯನ ಯಜಮಾನರು ಬಂಗಾರದ ಬಳೆ ಮಾಡಿಕೊಟ್ಟಿದ್ದಾರೆ, ನಮ್ಮ ಮಗನಿಗೆ ಉದ್ಯೋಗ ಆಯಿತು, ನವರತ್ನದ ಬಳೆ ಮಾಡಿಕೊಟ್ಟಿದ್ದಾನೆ, ಊರೆಲ್ಲ ತೋರಿಸ್ತಾಳೆ, ಗಂಡ ಕೊಟ್ಟಿದ್ದು, ಮಗ ಕೊಟ್ಟಿದ್ದು ಅಂತ ಬಂಗಾರದ ಬಳೆಗಳನ್ನು. ದಾಸರು ಕೇಳ್ತಾರೆ, ಯಾರು ಕೈಸ್ಕೊಟ್ರು? ಯಜಮಾನ ಕೈಸ್ಕೊಟ್ರು, ಮಗ ಕೈಸ್ಕೊಟ್ಟ. ಹೌದಾ? ಎಲ್ಲಿ ಹಾಕ್ಕೊಡ್ತಿ? ಏನಾಚಾರ ಇಲ್ಲಿ ಕಳ್ತೀರಿ? ಬಳೆ ಕೈಗೆ ಹಾಕ್ಕೊಡ್ತೀವಿ. ಹೌದಾ? ಮಗ ಕೊಟ್ಟ, ಗಂಡ ಕೊಟ್ಟ ಅಂತ ಹೇಳ್ತಾ ಇದೆಯಲ್ಲ, ಅದನ್ನ ಕೈಗೆ ಹಾಕ್ಕೊಡ್ತೀಯಲ್ಲ, ಕೈ ಕೊಟ್ಟವ್ರೆ ಯಾರು? ಸ್ವಾಮಿ. ದೇವರು ಕೈಯಲ್ಲಿ ಕೊಳ್ಳಿದ್ರೆ ಬಳಗಿ ತಲೆ ಮೇಲೆ ಹಾಕೊಳ್ತಾ ಇದೆಯಾ ನೀನು? ಕೈ ಕೊಟ್ಟ ದೇವರನ್ನ ಮರೆತು ಕೈಗೆ ಹಾಕೊಳ್ತಕ್ಕಂಥ ಬಳೆಗಳನ್ನು ಯಾವ ಕೊಟ್ಟಾರೋ ಅದನ್ನು ಕೊಂಡಾಡ್ತಾ ಇದ್ದೀವಿ. ನೀರು ಯಾರು ಕೊಟ್ಟರು? ಏನಾಚಾರ ಮುನ್ಸಿಪಾಲ್ಟಿ ಅವರು ಕಾವೇರಿ ವಾಟರ್ ನೀರು ಬಿಡ್ತಾ ಇದ್ದಾರೆ, ದುಡ್ಡು ಕಟ್ತಾ ಇದ್ದೀವಿ. ನೀರು ಬಿಡೋರಿಗೆ ದುಡ್ಡು ಕೊಡ್ತೇವೆ, ನೀರು ಕೊಡೋರಿಗೆ ಅಭಿಷೇಕ. ಕರೆಂಟ್ ಸಪ್ಲೈ ಮಾಡೋರಿಗೆ ಬಿಲ್ ಕಟ್ತೀವಿ, ಕರೆಂಟ್ ಕೊಟ್ಟ ದೇವರು ದೀಪ ಹಚ್ಚೋಲ್ಲ. ಎಷ್ಟು ನೋಡ್ರಿ ನಾವು ಮಾಡೋ ಅಪರಾಧಗಳು. ಅಂದ ಮೇಲೆ ಈ ಶರೀರ ಇದು ಸಾಧನೆಗಾಗಿ ಕೊಟ್ಟಿದ್ದು. ಜಗನ್ನಾಥದಾಸರು ಅಂತಾರೆ, ಸಾಧನ ಶರೀರವೇನು ನೀ ದಯದಿ ಕೊಟ್ಟದು, ಸಾಧಾರಣ ಅಲ್ಲ ಸಾಧು ಬಂಧು. ವೇದವಾದೋದಿತ ಶ್ರೀ ನೋಡಿ ತಪ್ಪು ಹೇಳ್ತೇವೆ. ವೇದವಾದೋದಿತ ಶ್ರೀ ಅವಯಾಕ್ರಿ ವೇದ ಓದಬೇಕು? ಪುಸ್ತಕ ತೆಗೆದು ನೋಡ್ರಿ. ವೇದವಾದೋದಿತ ಶ್ರೀ ಕನ್ನಡ ಬಂದವರೇ ತಪ್ಪು ಮಾಡ್ತಾರೆ, ತಮಿಳುನಾಡವ್ರು ಯಾಕೆ ಮಾಡ್ತಾರೆ? ವೇದ ಅವಯಾಗ ಓದ್ಬೇಕು, ಏನಿರ್ಬೇಕಲ್ಲಿ? ವೇದವಾದೋದಿತ ಶ್ರೀ, ವೇದವನ್ನ ಮೇಲೆ ಎತ್ತಿ ತಂದಿದ್ದಾನೆ, ಅವ ವೇದ ಓದಿಲ್ಲ. ಜಗನ್ನಾಥ ವಿಠಲನ ಪಾದ ಭಜನೆಯ ನೀತು ಮೋದ ಕೊಡು ಸರ್ವದಾ. ಎಷ್ಟು ಮಾತಂತಾರೆ ಜಗನ್ನಾಥದಾಸರು. ಭೃಗು ನೀವೇನುತ ಶ್ರೀ ಮೂಲ ರೂಪ ಹೇಳಿದ್ರು ವಿಜಯರಾಯರನ್ನು. ಭೃಗು ಋಷಿಗಳು ವಿಜಯರಾಯರು, ಅವರಿಂದ ಸ್ತೋತ್ರ ಮಾಡಲ್ಪಟ್ಟವ ಜಗನ್ನಾಥ ವಿಠಲ. ಭೃಗು ನೀವೇನುತ ಶ್ರೀ ಜಗನ್ನಾಥ ವಿಠಲನ ಹೊಗಳಿ ಹಿಗ್ಗುವ ಭಾಗ್ಯ ಕೊಡು ಜನ್ಮ
ಜನ್ಮ ಯಥರವನಾನಯ್ಯ. ಎಷ್ಟು ಮಾತಾಡ್ತಾರೆ ನಮಗೆ. ನಾಗಶಯನ ಶ್ರೀ ರಂಗವಿಠಲ ನಿನ್ನ ಬಾಗಿಲನು ಕಾಯುವ ಭಾಗ್ಯ ಕೊಡು ಸಾಕೆಂದರೆ ಇದನಾದರೂ ಕೊಡದಿದ್ದರೆ. ಬಾಗಿಲು ಕಾಯ್ಬೇಕ್ರಿ, ರಾಯರ ಮುಂದೆ ಬಂದು ಕಾಯ್ಬೇಕು. ಯಾಕೆ ಬಾಗಿಲು ತೆಗಿಲ್ಲ? ನಾನು ಬೇಗ ಹೋಗ್ಬೇಕು. ನೀವು ಬೇಗ ಹೋಗೋರು ಇಲ್ಲಾಕೆ ಬನ್ನಿ. ರಾಯರು ಹೇಳ್ತಾರೆ ಬಾಗಿಲು ಕಾಯಿ. ಎಷ್ಟೋ ಜನ್ಮ ಜನ್ಮಾಂತರಗಳಿಂದ ಯುಗ ಯುಗಗಳಿಂದ ಜೈವಿನಿಯರು ಬಾಗಿಲು ಕಾಯಿದರು. ಅವರಿಗೆ ಬಂದಿರತಕ್ಕಂತಹ ಶಾಪಗಳನ್ನು ವಿಮೋಚನೆ ಮಾಡಿದ್ದಾರೆ. ಬಾಗಿಲು ಕಾಯೋದೇ ದೊಡ್ಡದು. ಗುಣವಂತರೇರ್ವರು ಜಯ ವಿಜಯರು ನಿನ್ನ ಅನುಗಾಲ ಬಾಗಿದನು ಕಾಯುತ್ತಿರರು. ಶನಕಾದಿಗಳು ಬಂದು ಶಪಿಸಲಾಕ್ಷಣದಲ್ಲಿ ಇನಿತು ಮಾತಿಗೆ ಅವರ ಒಪ್ಪಿಸುವ ಬಗೆ ಬಲ್ಲೆ. ಬಾಗಿಲು ಕಾಯೋದೇ ಬಹಳ ದೊಡ್ಡದು. ಇನ್ನು ಸಾಕಷ್ಟು ಜನ ಇದ್ದಾರೆ ಸೇವೆ ಮಾಡೋರು. ಅವಕಾಶ ಬಂದಾಗ ಹೇಳೋಣ. ಇವತ್ತು ನಮಗೆ ಬೇಕಾಗಿತ್ತು ಒಂದು 25 ಭಾಗದಲ್ಲಿ ಪ್ಲಗ್ ಪಾಯಿಂಟ್ ಹೇಳಿದಂತೆ ಹೇಳ್ತಾರೆ. ಭಗವಂತನ ವಿಷಯದಲ್ಲಿ ಎಚ್ಚರವಾಗಿದೆ. ನೀನು ಧ್ಯಾನ ಮಾಡ್ತೇವೆ, ಸ್ನಾನ ಮಾಡ್ತೇವೆ, ಉಪವಾಸ ಮಾಡ್ತೇವೆ, ಪೂಜೆ ಮಾಡ್ತೇವೆ, ನಮಗೆ ಬೇಡ, ಮಾಡ್ಕೋ. ಆದರೆ ಅಲ್ಲೇನಾದರೂ ಲೋಪಗಳಾದರೂ ಪರವಾಗಿಲ್ಲ. ಈ 20 ಜಾಗ, ಈಗ ಹೇಳೋ 25 ಜಾಗದಲ್ಲಿ ಬಿ ಕೇರ್ಫುಲ್, ಅಲರ್ಟ್ ಆಗುತ್ತೆ. 120 ಕಿಲೋಮೀಟರ್ಸ್ ಕಾರು ಓಡಿಸು, ನೋ ಪ್ರಾಬ್ಲಮ್. ಹೈವೇ ಒಳಗೆ ಸಿಗ್ನಲ್ ಬರೋಳ ಜಾಗ್ರತೆಯಾಗಿ. ರಸ್ತೆ ಒಳಗೆ ಹೋಗ್ಬಿಡ್ತೀನಿ ಅಂದ್ರೆ ಸಿಗ್ನಲ್ ಪಾಯಿಂಟ್ಗಳೇ ಈಗ ಹೈವೇ ಯಾವುದು? ವ್ಯಾಪ್ತಿ ಶಕ್ತಿ ಎಲ್ಲ ಕಡೆ ವ್ಯಾಪ್ತಿ, ಎಷ್ಟು ಬೇಕಾದ್ರೆ ಜೋರಾಗಿ ಹೋಗು. ಆದರೆ ರೈಲ್ವೆ ಗೇಟ್ ಬರೋ ಕಡೆ, ಸಿಗ್ನಲ್ ಬರೋ ಕಡೆ, ರೈಲ್ವೆ ಗೇಟ್ ಸಿಗ್ನಲ್ ಯಾವುದು ಈಗ ಬಹಳ ಜಾಗ್ರತೆಯಾಗಿರ್ಬೇಕು. ಈ ಪದ್ಯವನ್ನು ಕೆಂಪು ಅಕ್ಷರದಲ್ಲಿ ಬರೆದಿಡಬೇಕು ನಾವು ಜೀವನದಲ್ಲಿ. ಹೇಳ್ತಾ ಬರೋದು ಪ್ರತಿಮಾ ಶಾಲಿಗ್ರಾಮ ಗೋ ಒಂದು ಕೂಡ ನಾವು ಮಾಡಲ್ಲ. ಅಭ್ಯಾಗತ ಅತಿಥಿ ಶ್ರೀ ತುಳಸಿ ಪಿಪ್ಪಲ ಯತಿ ವನಸ್ಥ ಗೃಹಸ್ಥ ವಟು ಯಜಮಾನ ಸ್ವ ಪರಜನ ಪೃಥಿವಿ ಜಲ ಶಿಖಿ ಪವನ ತಾರಾಪಥ ನವಗ್ರಹ ಯೋಗ ಕರ್ಣ ಬಾ ತಿಥಿ ಸಿತ ಅಸಿತ ಪಕ್ಷ ಸಂಕ್ರಮಣಗಳು. 24 ಜಾಗವನ್ನು ಹೇಳ್ತಾ ಬಂದರು. ಒಂದೊಂದಾಗಿ ನೋಡ್ಬೇಕು. ಏನದು ಪ್ರತಿಮಾ? ಪ್ರತಿಮಾ ಅಂದ್ರೆ ಏನು? ಮೊದಲು ಸಾಮಾನ್ಯವಾಗಿ 2 ಪ್ರತಿಮೆಗಳು. ಒಳಗೆ ಬಂದರೆ ಗುಡಿ ಒಳಗೆ ರಾಯರ ಬೃಂದಾವನ ಇದೆ, ವಾಯುದೇವರಿದ್ದಾರೆ, ನರಸಿಂಹದೇವರಿದ್ದಾರೆ. ಅದು ಅಕ್ಷರ ಪ್ರತಿಮೆ, ಹೂ ಆಗೋಲ್ಲ, ಪ್ರತಿಷ್ಠೆ ಮಾಡಿದ್ದು. ಕ್ಷರ ಪ್ರತಿಮೆ ಯಾರು? ನಾಳೆ ಸಾಯಂಕಾಲ ಉತ್ಸವದಲ್ಲಿ ಬರ್ತಾರೆ ಪ್ರಹ್ಲಾದರಾಜರು. ವಾಯುದೇವರ ವಿಗ್ರಹ ಪ್ರತಿಮೆಗಳು ಇವೆಲ್ಲ ಯಾವುದು? ಛಲ ಅಕ್ಷರ ಪ್ರತಿಮೆಗಳು. ಜಾಗೃತಿ ಮುಂದೆ ಹೇಳ್ತಾರೆ. ಈಗ ಆದರೆ ಇನ್ನು ಸ್ವಲ್ಪ ಒಳಗೆ ಹೋಗೋಣ. ಬಿಂಬೋಪಾಸನೆ ಯಾವುದು? ಇದು ಅಕ್ಷರ ಪ್ರತಿಮೆ, ಜಡ. ಕ್ಷರ ಪ್ರತಿಮೆ ಯಾವುದು? ಮನುಷ್ಯರು, ಚೇತನ. ಚೇತನ ಚೇತನ ವಿಲಕ್ಷಣ. ಮುಂದೆ ಹೇಳ್ತಾರೆ ಚೇತನಗಳು ಅಚೇತನಗಳು ಎರಡು ಯಾವುದು? ಪ್ರತಿಮೆಗಳು. ಮುಂದೆ ಹೇಳ್ತಾರೆ ಜೀವನ ಪ್ರತಿಮೆಗಳು. ನಮಗೆಲ್ಲ ವಿಗ್ರಹ ಬೇಕಲ್ಲ, ಯಾವುದು? ಆಚಾರ್ಯ ವಸ್ತ್ರ ಉಡಿಸ್ಬೇಕು, ನೈವೇದ್ಯ ಮಾಡಬೇಕು, ಮಂಗಳಾರತಿ ಮಾಡಬೇಕು, ಸ್ತೋತ್ರ ಮಾಡಬೇಕು. ಪ್ರತಿಮೆ ಯಾವುದು? ಯಾವುದು ಪ್ರತಿಮೆ? ಕೂತಿಗೆ ನೋಡ್ರಿ, ಇದೇ ಪ್ರತಿಮೆ. ಬಹಳ ಒಳಗೆ ಹೋಗ್ತಾರೆ ಜಗನ್ನಾಥದಾಸರು. ಇಂಟೀರಿಯರ್ ಥಿಂಕ್ ಮಾಡಬೇಕು. ಪ್ರತಿಮೆಗಳಲ್ಲಿ ಭಗವಂತನ ರೂಪಗಳು ಮುಂದೆ ಹೇಳ್ತಾರೆ. ಎಷ್ಟು ಮುಂದೆ ಹೇಳೋದು.
ಒಂದು ಕುಂಕುಮ ಕೊಡ್ತಾಳೆ ಅಥವಾ ಒಂದು ಹೂವು ಕೊಡ್ತಾಳೆ, ಒಂದು ನಮಸ್ಕಾರ ಮಾಡ್ತೀವಿ, ಇವರಿಗೆ ಮಾಡ್ತೀವಿ ಅಥವಾ ಅವರಿಗೆ ಮಾಡ್ತೀವಿ. ಏನು ಫಲ? ಫಲ ಏನು? ನಮಸ್ಕಾರ ಮಾಡೋರು ಏನು ಅನುಸಂಧಾನ ಇರಬೇಕು? ಮುಂದೆ ಏನು ಅನುಸಂಧಾನ ಇರಬೇಕು ತಿಳಿದುಕೊಡ್ರಿ. ಒಂದು ಮನುಷ್ಯನಿಗೆ ಒಂದು ವರ್ಷಕ್ಕೆ 360 ದಿನಗಳು. ಒಂದು ಮನುಷ್ಯನಿಗೆ ಆಯುಷ್ಯ ಎಷ್ಟು? 100 ವರ್ಷ. ಒಂದು ವರ್ಷಕ್ಕೆ 360 ದಿನ ಅಂದ್ರೆ 100 ವರ್ಷಕ್ಕೆ 36,000 ದಿನ ಆಯ್ತು. ಕರೆಕ್ಟಾ ಲೆಕ್ಕ? 36,000 ದಿನ 100 ವರ್ಷ ನೀನು ಬದುಕಿದ್ದು. ಎಡಭಾಗದಲ್ಲಿ 36,000 ಸ್ತ್ರೀನಾಡಿಗಳು, ಬಲಭಾಗದಲ್ಲಿ 36,000 ಪುರುಷ ನಾಡಿಗಳು. ನಮಸ್ಕಾರ ಮಾಡೋಣ ನೆನಪು ಬರ್ಬೇಕು. ಯಾವಳ ಬೇಕಾರಾಗಿಲ್ಲ, ಯಾವನ ಬೇಕಾರಾಗಿಲ್ಲ, ಬೇಕಾಗಿಲ್ಲ. 36,000 ಸ್ತ್ರೀನಾಡಿಗಳಲ್ಲಿ ಭಾರತೀ ದೇವಿ ಅಂತರ್ಗತ ಲಕ್ಷ್ಮೀ ದೇವಿ, 36,000 ಪುರುಷ ನಾಡಿಗಳಲ್ಲಿ ಮುಖ್ಯ ಪ್ರಾಣ ಅಂತಂದ್ರೆ ಶ್ರೀಹರಿ ಇದ್ದಾನೆ. ಎಷ್ಟಾಯ್ತು ಈಗ? 36,000 ಜನ ದಂಪತಿಗಳಿದ್ದಾರೆ. ನಮ್ಮ ಆಯುಷ್ಯ ಎಷ್ಟು? 36,000 ದಿನ. ಒಂದು ವ್ಯಕ್ತಿಗೆ ನಮಸ್ಕಾರ ಮಾಡಿದರೆ ಇಡೀ ಜನ್ಮ ನಾವು 100 ವರ್ಷ 36,000 ದಿನ ಬದುಕಿದ್ದು. ಪ್ರತಿದಿನ ಒಂದು ದಂಪತಿ ಪೂಜೆ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಒಂದು ವ್ಯಕ್ತಿಗೆ ನಮಸ್ಕಾರ ಮಾಡಿ 10 ರೂಪಾಯಿ ಹಾಕಿದ್ರು. ಬರುತ್ತಾ ಅನುಸಂಧಾನ? 100 ವರ್ಷಕ್ಕೆ ದಿವಸ 36,000 ಸ್ತ್ರೀ ಪುರುಷ ನಾಡಿಗಳು ಇಳಿತಿಗವೆಂದರಿತು ಸೂರಿಗಳ ಸತ್ಕರಿಸಿದವ, ದಂಪತಿಗಳ ಅಕ್ಷರತಾ ರಚಿಸಿದವ ಸತ್ಯ. ಈ ಮಾತಿನಲ್ಲಿ ಸಂಶಯ ಪಡುವ ನರನು ಅಲ್ಪ, ವಾಕ್ಯಕರ್ಮವ ಮಾಡಿ ಫಲವೇನು? ಎಲ್ಲ ಎಲ್ಲಿ ಬಂತೀಗ? ಪ್ರತಿಮಾ. ಇಷ್ಟೇ ಹೇಳ್ತಾ ಹೋಗೋಣ, ಒಂದು ದಿನಕ್ಕೆಲ್ಲ ಮುಗಿಯಲ್ಲ ವಿಭೂತಿ ಶಕ್ತಿ. ಪ್ರತಿಮಾದಲ್ಲಿ ಅನುಸಂಧಾನ ಬೇಕು. ಪೃಥ್ವಿ ಆಗ ಮುಂದೆ ಹೋಗೋಣ, ಬರೋಣ ಹೇಳ್ತೇನೆ. ಆಯ್ತಾ? ಪ್ರತಿಮಾ, ಶಾಲಿಗ್ರಾಮ. ಶಾಲಿಗ್ರಾಮದಲ್ಲಿ ನಿತ್ಯ ಸನ್ನಿಧಾನ ಇದೆ. ಅದರೊಳಗೆ ಆವಾಗನ ಹೇಳೋದಲ್ಲ, ಆವಾಗನ ವಿಸರ್ಜನೆ ಇಲ್ಲ. ಮನುಷ್ಯರಲ್ಲಿ ನಾರಾಯಣ ಆವಾಹಯಾಮಿ ಮಾಡಿ, ಲಕ್ಷ್ಮೀನಾರಾಯಣ ಉದ್ವಾಸಯಾಮಿ ಸತ್ತೋಗ್ತಾನೆ, ಉದ್ವಾಸನೆ ಇಲ್ಲ. ಆವಾಗನ ವಿಸರ್ಜನೆ ಇಲ್ಲ, ನಿತ್ಯ ಸನ್ನಿಧಾನ. ಶಾಲಿಗ್ರಾಮ ಪೂಜೆ ಹೇಳೋದೆಲ್ಲ ನಿತ್ಯ ಸನ್ನಿಧಾನಗಳು. ಶಾಲಿಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹಾಯ ಮಹಾವಾಹಯಾಮಿ ಅಲ್ವಾ? ಕ್ಷೇ ಮಾಡ್ತೇವೆ, ಪುನರಾಗಮನ ಕಲಶಕ್ಕೆ ಮಾಡ್ತೇವೆ. ಶಾಲಿಗ್ರಾಮಕ್ಕಿಲ್ಲ, ನಿತ್ಯ ಸನ್ನಿಧಾನ. ಎಷ್ಟೆಷ್ಟು ರೂಪಾಯಿ ಹೆಂಗಿದ್ದಾನೆ ಅಂತ ಹೇಳ್ತಾರೆ. ಈಗ ಶಾಲಿಗ್ರಾಮದಲ್ಲಿ ಜಾಗೃತಿಯಾಗಿರು, ನಿತ್ಯ ಪೂಜೆ ಆಗ್ಬೇಕು. ಆಚಾರ್ಯ ಪೂಜೆ ಮಾಡ್ತಾ ಇದ್ದೀವಿ. ಯಾವ ಮಾಡ್ತೀರಿ? ಭಾನುವಾರ ಮಾಡ್ತೀನಿ. 3 ದೇವರ ಪಟ್ಟಿಗೆ ಮಾಡ್ಬೇಕಿರ್ತಾರೆ. ಒಂದು ಭಾನುವಾರ ಪೂಜೆ, ಇನ್ನೊಂದಿರುತ್ತೆ ಮನೆಯಾಗ ಹುಟ್ಟಿದ್ರೆ ಶಸ್ತ್ರ, ಹುಟ್ಟಿದ್ರೆ ನಾಮಕರಣ, ಶಸ್ತ್ರ ಸಪ್ರಟೀಕರಣ. 2 ದಿನ ಮಾತ್ರ ದೊಡ್ಡ ಪೆಟ್ಟಿಗೆ ತೆಗಿತಾರೆ. ಇನ್ನೊಂದಿರುತ್ತೆ ಶನಿವಾರದಾಗೆ ಇರ್ತದೆ, ಆದ್ಯತೆ ತೀರ್ಥ. 3 ಪೂಜೆ ಹಂಗೆಲ್ಲ ಮಾಡಬಾರ್ದು. 30 ಪೆಟ್ಟಿಗೆ ನಿತ್ಯ ಪೂಜೆ ಆಗಬೇಕು. ಶಾಂತವಾಗಿ ಷೋಡಶ ಉಪಚಾರಗಳಿಂದ ದೇವರು ಏನು ಕೊಟ್ಟಿದ್ದಾನೋ, ಎಷ್ಟು ಬುದ್ಧಿ ಕೊಟ್ಟಿದ್ದಾನೋ ಪೂಜೆ ಆಗಲೇಬೇಕು. ಆಮೇಲೆ ಗೋ ಅಷ್ಟೇ ಹೇಳ್ತಾ ಹೋಗ್ತೇನೆ, ಬಹಳ ಹೇಳಿದ್ರು ನಾನು ಇನ್ಮೇಲೆ ಬ್ರಾಹ್ಮಣ ಕರಿಬೇಡ ಅಂತೀನಿ. ಗೋ ಆಕಳು, ಗೋವಿನೊಳಗೆ ನಿತ್ಯ ಸನ್ನಿಧಾನ ಇದೆ. 33 ಕೋಟಿ ಜನ ದೇವತೆಗಳಿದ್ದಾರೆ. ಗೋದಾನ ಕೊಡ್ಬೇಕಾಚಾರ್ಯ, ಗೋದಾನ ಕೊಡ್ಬೇಕಾ? ಒಂದು ಗೋವು 80,000 ರೂಪಾಯಿ. ಅದಕ್ಕೆ ಶಾಲಂಕೃತ ಗೋದಾನ ಕೊಡಬೇಕು, ವಸ್ತ್ರ ಕೊಡಬೇಕು, ಆಭರಣ ಕೊಡಬೇಕು, ಹಗ್ಗ ಕೊಡಬೇಕು, ಗೆಜ್ಜೆ ಹಾಕಬೇಕು, ಗಂಟೆ ಕಟ್ಟಬೇಕು, ಹಾಲು ಪಾತ್ರೆ ಕೊಡಬೇಕು, ಮೇವು ಪಾತ್ರೆ ಕೊಡಬೇಕು. ಇಸ್ ಇಟ್ ಪಾಸಿಬಲ್? ಬೇಡ ಅಂತಾರೆ. ಹೆಂಗೆ? ಶ್ಲೋಕಾರ್ಥಂ ಶ್ಲೋಕಪಾದಂಬ ನಿತ್ಯಂ ಭಾಗವತೋತ್ತಮಂ ಎಪ್ಪಟೇ ಶೃಣಿಯ ನಿತ್ಯಂ ಗೋಸಹಸ್ರ ಫಲಂ ಜಪೇತ್. ಗೋಸಹಸ್ರ ಫಲಂ ಜಪೇತ್.
1000 ಗೋದಾನ ಮಾಡಿದ ಪುಣ್ಯ ಕೊಡ್ತೀನಿ ಅಂತ. ಆಚಾರ್ಯ, ನಾವು ಹೆಣ್ಮಕ್ಳು ಭಾಗವತ ಶ್ಲೋಕ ಓದಂಗಿಲ್ಲ, ನಮಗೆ ಹೇಳಿದ್ದಾರೆ ಸುರನದಿಯ ತಟದಲ್ಲಿ ಗೋಸಹಸ್ರಗಳ ಭೂದೇವಿಗೆ ಮುಕುಂದಾರ್ಪಣ ಕೊಟ್ಟ ಫಲ ಉಂಟು, ಮಧ್ವನಾಮ ಬರದವರೆ ಕೇಳಿದವರಿಗೆ. ಮಧ್ವನಾಮ ಕೇಳಿಬಿಡು ನೀನು ಸಾಕು. ಗಂಗಾ ತೀರದಲ್ಲಿ ಭೂಮಾದೇವಿಗೆ 1000 ಗೋದಾನ ಮಾಡಿದ ಫಲ ಬರ್ತದೆ. ನಮಗೂ ಬರ್ತದೆ, ನಮಗಿಲ್ಲೂ ಆಗ್ತಿಲ್ಲ, ನಮಗೂ ಉಂಟು. ಅವರಿಗೆ ಸ್ಪೆಷಲ್ ಆಗಿ ಹೇಳ್ತಾರೆ, ಪಾಪ ಇಲ್ಲ ಅಂತ ಒದ್ದಾಡ್ತಾರೆ ಅಂತ ಹೇಳಿದ್ರು. ಮಧ್ವನಾಮ ನಾವು ಹೇಳಬೇಕು. ಯಾರೋ ಹೇಳಿದ್ರು ಆಚಾರ್ಯ ಹರಿಗೆ ತರ್ತಾರೆ, ಹೆಂಗಸರಿಗೆಲ್ಲ ಮಾಡಿದ್ದು ಯಾರು ಹೇಳಿದ್ರು? ಗಂಡಸರಿಗೆ ಅರ್ಥ ಆಗ್ತಾ ಇಲ್ಲ. ಹಂಗೆಲ್ಲ ವಿಕಲ್ಪ ಮಾಡಬಾರ್ದು. ಸಾಲಿಗ್ರಾಮ ಗೋ ಅಭ್ಯಾಗತ, ಅಭ್ಯಾಗತ ಅತಿಥಿ, ಇದರೊಳಗೆ 2 ಪ್ರಾಬ್ಲಮ್. ನಮ್ಮನೆಗೆ ಆಮಂತ್ರಣ ಕೊಟ್ಟು ಆಚಾರ ಬರ್ತಾರೆ, ಅತಿಥಿಗಳು ಅಭ್ಯಾಗತರು ಸಡನ್ ಆಗಿ ಬಂದ್ಬಿಡ್ತಾರೆ. ಎಲ್ಲೋ ಬಂದೆ, ಎಲ್ಲೋ ಹೋದೆ, ಅನಾನುಕೂಲ ಆಯ್ತು, ಸ್ವಲ್ಪ ಅಡುಗೆ ಮಾಡ್ಕೊಂಡು ನೈವೇದ್ಯ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೇನೆ, ಕೊಳ ನೀರು ತೋರಿಸ್ರಿ, ಸಣ ಕೊಡ್ರಿ, ಸಾಕು. ಅದಕ್ಕಿಂತ ಪುಣ್ಯ ಬೇರೆ ಇಲ್ಲ. ಬಹಳ ವಿಷಯಗಳು ಕೂತಿದೆ. ಅಭ್ಯಾಗತ, ಅತಿಥಿ, ಇವರನ್ನೆಲ್ಲ ಕಾಪಾಡಬೇಕು. ಫೋನ್ ಕಟ್ ಮಾಡ್ತಾನೆ, ಆಚಾರ ಬರ್ತಾರೆ ಅಂತ. ಬರೋದು ಭಾಗ್ಯ. ಬ್ರಾಹ್ಮಣರು ಮನೆಗೆ ಬಂದ್ರೆ ಕಡೆಗೆ ಪಿತೃಗಳು, ನಾಭಿಗೆ ಕಡೆಗೆ ಪಿತೃಗಳು, ಮೇಲೆ ದೇವತೆಗಳು. ಒಂದು ಬ್ರಾಹ್ಮಣ ಮನೆಗೆ ಬರ್ತಾರಂದ್ರೆ ಪಿತೃ ದೇವತೆಗಳು ಇಬ್ರು ಬಂದಂತೆ. ಒಂದು ಬ್ರಾಹ್ಮಣ ಮನೆಗೆ ಬಂದ್ಬಿಟ್ಟೆ ಅಂದ್ರೆ ತಿಥಿ ವಾರ ಒಪ್ಪನ್ ಶಾಖ ಇವತ್ತು ನೋಡ್ಬೇಡ, ಶ್ರಾದ್ದ ಮಾಡ್ಬಿಡು. ಪಿತೃದೇವತೆಗಳು ತೃಪ್ತಿ ಆಗ್ತಾರೆ. ಸುಮ್ಮನೆ ಬ್ರಾಹ್ಮಣ ಮನೆಗೆ ಬರೋಲ್ಲ. 2 ನೋಡು, ಮನೆಗೆ ಬ್ರಾಹ್ಮಣ ಬಂದ್ರೆ ಶ್ರಾದ್ದ ಮಾಡು, ಯಾವತ್ತು ಬರ್ತಾನ ಮುಗಿಸ್ಬಿಡು. ಆದ್ರೆ ಇನ್ನೊಂದಿದೆ, ಎಲ್ಲಿ ಹೋಗ್ತೀವಿ ಅಲ್ಲಿ ಮಾಡು. ಬದರಿಗೆ ಹೋದೆ ಶ್ರಾದ್ದ ಮಾಡ್ಬಿಡು, ಅಲ್ಲೇ ಪಂಚಾಂಗ ನೋಡ್ಬೇಡ, ಕ್ಷೇತ್ರ ವಿಧಿ ಎಲ್ಲ ಕಡೆ ಹೇಳ್ತಾ ಹೋಗ್ತಾರೆ. ಅಭ್ಯಾಗತ, ಅತಿಥಿ. ಆಮೇಲೆ ಇನ್ನೊಂದಿದೆ, ಶ್ರೀ ತುಳಸಿ ಬಂತು ನೋಡ್ರಿ. ತುಳಸಿ ಪೂಜೆ ಮಾಡ್ತೇವೆ ಇಲ್ಲ, ಎಲ್ಲರೂ ಮಾಡ್ತಾರೆ. ಏನು ಅನುಸಂಧಾನ? ಸುಮ್ಮನೆ ಒಂದು ತಾಜಾ ನೀರು ತಗೊಂಡು ಹೋಗೋದು, ಅರಿಶಿನ ಕುಂಕುಮ ಹಾಕೋದು, ಒಂದು ಹೂ ಇಟ್ಬಿಡೋದು, ಒಂದು ದೀಪ ಇಟ್ಬಿಡೋದು, ನಮಸ್ಕಾರ ಮಾಡಿ ಬರ್ಬಿಡ್ತೀವಿ. ಏನು ಅರ್ಥ ಆಯ್ತು? ಏನು ಅರ್ಥ? ತುಳಸಿ ಒಳಗೆ ಎನ್ಮೂಲ ಹೇಳ್ತಾ ಹಾಕ್ಬೇಕು ನೀರು. ಎನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಾಗ್ರೇ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಹಮ್ಯಹಂ. ಆಚಾರ್ಯ ಶ್ಲೋಕ ಬರಲ್ಲ, ಅರ್ಥ ಆಗಿಲ್ಲ, ಸರಿಯಾಗಿ ಹೇಳ್ರಿ. ಪುರಂದರದಾಸರು ಹೇಳ್ತಾರೆ, ನೀ ಬಾ, ಶ್ಲೋಕ ಬರಲ್ಲ, ನಾ ಹೇಳ್ತೀನಿ. ತುಳಸಿ ಮನೆ ಮುಂದೆ ಬೆಳೆದಿರುತ್ತೆ, ಅದು ನಿತ್ಯ ಸನ್ನಿಧಾನ. ಹೆಂಗೆ? ಎಲ್ಲಿ ಶ್ರೀ ತುಳಸಿಯ ವನವೋ ಅಲ್ಲಿ ಒಪ್ಪುವರು ಸಿರಿನಾರಾಯಣರು. ಹೋಗ್ಬೇಕಾ ತಿರುಪತಿಗೆ? ಮನೆಯೊಳಗೆ ತುಳಸಿ ವನ ಇದ್ರೆ ತಿರುಪತಿಗೆ ಹೋಗ್ಬೇಕಾ? ಉಡುಪಿಗೆ ಹೋಗ್ಬೇಕಾ? ಹರಿದ್ವಾರಕ್ಕೆ ಹೋಗಿ ಪ್ರಯಾಗ ಸ್ನಾನ ಮಾಡ್ಬೇಕಾ? ಮೂರ್ಖ ಅಂತಾರೆ. ಗಂಗೆ ಯಮುನೆ ಗೋದಾವರಿ ಇದು ಹೇಳ್ತಾ ನೀರು ಹಾಕ್ಬೇಕು ಬೆಳಗ್ಗೆ. ಗಂಗೆ ಯಮುನೆ ಗೋದಾವರಿ ಕಾವೇರಿ ಅಘವಳೆಸುವ ಮಾಣಿ ಕರ್ಣಿಕೆಯು ತುಂಗಭದ್ರಾ ಕೃಷ್ಣವೇಣಿ ತೀರ್ಥಗಳೆಲ್ಲ ಮುಂಗಾಡಿಸುವ ಮೂಲ ವೃಕ್ಷದಲ್ಲಿ. ಎಷ್ಟು ನದಿ ಶಾನ ಬಂತು ನೋಡಿದ್ರ? ತುಳಸಿ ಬೇರೆ ಸ್ವಲ್ಪ ನೀರು ಹಾಕಿ ತಲೆ ಮೇಲೆ ಹಾಕಿಬಿಟ್ರೆ ಇಷ್ಟು ನೀರುಗಳು ಬಂದ್ಬಿಡ್ತು. ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು, ಟ್ರೈನ್ ಮಾಡ್ಕೊಂಡು, ಸೂಟ್ ಕೇಸ್ ತಗೊಂಡು, ರೂಮ್ ಹಿಡ್ಕೊಂಡು, ಬಿದ್ದು ಎದ್ದು, ನಿನ್ನ ಮನೆ ಅಂಗಳದೊಳಗಿರೋ ತುಳಸಿ ಬೇರಿಗೆ ನೀರು ಹಾಕಿ ತಲೆ ಮೇಲೆ ಹಾಕೊಳ್ಳಯ್ಯ. ಮುಂಗಾಡಿಸುವ ಮೂಲ ಯನ್ಮೂಲೆ ಸರ್ವತೀರ್ಥಾನಿ. ಇನ್ನು ಬ್ರಹ್ಮಾದಿ ದೇವತೆಗಳು ಬೇಕಲ್ಲ. ನಿನ್ನೆ ಹೇಳಿದೆವು ಅಷ್ಟಮೂರ್ತಿಗಳನ್ನು ನೋಡ್ಬೇಕು ಅಂತ. ಯಾವುದೂ ಬೇಡ,
ಸರಸೀಜ ಭವ ಸುರಪ ಯನ್ಮಧ್ಯೆ ಸರ್ವದೇವತಾ ಸರಸೇಜ ಭವ ಸುರಪ ಪಾವಕ ಚಂದೇರ ಸೂರ್ಯ ಮೊದಲಾದವರು ಎಲ್ಲರೂ ದೇವರು ಕುಡಿಸ್ಬಿಟ್ಟ. ಹೆಂಗೆ? ಸಿರಿ ರಮಣ ಆಜ್ಞೆ ಎಂದಗಲದಂತೆ ತಾರು ಮಧ್ಯದಲ್ಲಿ ನಿತ್ಯ ನೆಲಸಿಪ್ಪರೋ. ತುಳಸಿಯ ಮಧ್ಯಭಾಗದಲ್ಲಿ ಒಂದು ಹೂ ಇಡಬೇಕು. ಸರಸೇಜ ಬ್ರಹ್ಮದೇವರು, ಬಾಬಾ ರುದ್ರದೇವರು, ಸುರಪ ಇಂದ್ರದೇವರು, ಪಾವಕ ಅಗ್ನಿದೇವರು, ಚಂದ್ರ ಸೂರ್ಯ ಮೊದಲಾದವರು ದೇವರೆಲ್ಲರೂ ಹೇಳಿದ್ದಾರೆ. ಪೂಜೆಗೆ ಬರ್ತಾಳೆ, ಈಶ್ವರ ಇರ್ರಿ ಯಾಕಿದ್ದಾರಂತೆ ಮುಂದೆ ಹೇಳ್ತಾರೆ. ಇವರೆಲ್ಲ ಯಾಕೆ ಬಂದರು? ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಬಂದ್ಬಿಟ್ರು ತುಳಸಿ ವೃಕ್ಷದಲ್ಲಿ. ಮೇಲೆ ಯಾರು? ಋಗ್ವೇದ ಯಜುರ್ವೇದ ಸಾಮಧರ್ವಣ ಅಗವಾಳಿಸುವ ವೇದ ಘೋಷಗಳು. ನಿಮಗೆ ಕೇಳಿಸಲ್ಲ, ವೇದಗಳು ಶಬ್ದ ಆಗ್ತಾ ಇದೆ. ಮೇಲೆ ಯಾರಿದ್ದಾರೆ? ಅಗ್ರಭಾಗದಲ್ಲಿದೆ ಬೆಟ್ಟದೊಡೆಯನಲ್ಲಿ ಶೀಘ್ರದಿ ಒಲಿವ ಶ್ರೀ ಪುರಂದರ ವಿಠಲ. ಎಲ್ಲಿ ಶ್ರೀ ತುಳಸಿಯ ವನವೋ. ಈ ದೇವ್ರ ಬೆಟ್ಟಿಗೆಕ್ಕಿಂತ ದೊಡ್ಡ ಜಾಗ. ಅದರ ಮೇಲೆ ಒಂದು ವಯರ್ ಕಟ್ಟಿ ಬನೀನುಗಳು, ಶೀರಿಗಳು, ಕೋರೆಗಳು, ಮಡಿಪಂಚೆಗಳು ಹಾಕಿ ಆಪೋ ಇಷ್ಟ ಮಯೋ ಭವ. ಎಷ್ಟು ನರ್ಕ ಆಗ್ಬೇಕ್ರಿ ಅಲ್ವಾ? ಮಾಡಬಾರದು. ನಿತ್ಯ ಸನ್ನಿಧಾನ. ಮುಂದೆ ಹೇಳ್ತೀವಿ. ನೆಕ್ಸ್ಟ್ ಬರೋದೇ ಅದೇ. ಶ್ರೀ ತುಳಸಿ ಪಿಪ್ಪಲ ಅಶ್ವತ್ಥ ವೃಕ್ಷ. ಶ್ರೀಮಠಕ್ಕೆ ಹೋಗಿ ನೋಡ್ರಿ ಸ್ವಾಮಿ ಹೆಂಗಿದ್ದಾನೆ. ಮತ್ತು ವರ್ಣಿಪೆ ತೀರ್ಥ ಕಟ್ಟಡದಲ್ಲಿ ಉತ್ತಮ ಆಗ್ನೇಯ ಭಾಗದಿ ಚಿತ್ತವೇದ್ಯದಿ ಕಲ್ಪತರು ಅಶ್ವತ್ಥ ರೂಪದಿರುವ ಅಶ್ವತ್ಥ ರೂಪದಲ್ಲಿ ಆಗ್ನೇಯ ಭಾಗದಲ್ಲಿ ಶ್ರೀಮಠದಲ್ಲಿ ಇದ್ದಾನೆ ದೇವರು. ಅಶ್ವತ್ಥ ವೃಕ್ಷ. ದೇವಿ ಅಂಬುಜ ವಲ್ಲೆ ರಮಣನೆ ಭೂವರಾಧದಯಾನಿಧಿ. ಯಾರು ಪೂಜೆ ಮಾಡ್ತಾ ಇದ್ದಾರೆ? ಬೆಟ್ಟದ ಮೇಲೆ ಬ್ರಹ್ಮದೇವರು, ಶ್ರೀಮಠದಲ್ಲಿ ವಾಯುದೇವರು, ಉಡುಪಿಯಲ್ಲಿ ಶ್ರೀಮದಾಚಾರ್ಯರು ಅರ್ಚಕರು. ಪಾವಮಾನನ ದಿವ್ಯ ಕರದಲ್ಲಿ ಸೇವೆ ಸಂದಟಗೊಳ್ಳುವಿ ದೇವ ದೇವ. ಪಿಪ್ಪಲ, ಅಶ್ವತ್ಥ, ಯತಿ ಬಂತು ತಿರುಗಿ. ಯತಿಗಳು ಸ್ವಾಮಿಗಳು ಬರ್ತಾರೆ ಮಠಕ್ಕೆ ಫೋನ್ ಮಾಡಿದ್ರು. ತಕ್ಷಣ ಓಕೆ ಬಂದ್ಬಿಡ್ತೀವಿ. ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳಲ್ಲ. ಮೊದಲು ಒಂದು ಪ್ರಶ್ನೆ ಹಾಕ್ತೀವಿ, ಯಾವ ಸ್ವಾಮಿಗಳು ಬರ್ತಾರೆ? ನೀನು ಉದ್ಧಾರ ಮಾಡಲಿಕ್ಕೆ ಕೊಡೋ 250 ರೂಪಾಯಿ ಒಂದು ತೆಂಗಿನಕಾಯಿಗೆ ಯಾವ ಸ್ವಾಮಿಗಳು ಬಂದ್ರೆ ನಿಮಗೆ ಬೇಕಾಗಿದ್ದು ಮಂತ್ರಾಕ್ಷತೆ. ಹರಿ ಸರ್ವೋತ್ತಮಂಚ ಸರ್ವದಾ ಪ್ರತಿಪಾದಯಾಮಿ. ಸಾಕು. ಯಾವ ಮಠ ಸ್ವಾಮಿಗಳು ಬರ್ತಾರೆ, ಅದರೊಳಗೆ ಪೂಜೆ ಉಂಟಾ ಇಲ್ಲವಾ? ಪೂಜೆ ಇದ್ರೆ ಊಟ ಆಗತ್ತೆ. ಪೂಜೆ ಉಂಟಾ? ಬರೀ ಪಾದ ಪೂಜೆನ? ಅದರೊಳಗೆ ಏನ್ ಮಾಡ್ತಾರೆ? ರಾಯರ ಮಠ ಸ್ವಾಮಿಗಳು ಬರ್ತಾರೆ. ರಾಯರ ಮಠದವ್ರು ಮಾತ್ರ ಕಕ್ಷೆ ಹಾಕಿಟ್ಟು ರೆಡಿಯಾಗಿರ್ತಾರೆ. ಈ ಮಠದ ಗೊಂದಲ ಬೇರೆ. ಜಗನ್ನಾಥದಾಸರು ಮೊದಲೇ ಹೇಳ್ಬಿಟ್ರು, ಕಮಲನಾಭಾದಿ ಯತಿಗಳ ಅನೀಕಕ್ಕೆ ಆ ನಮಿಸುವೆನು ಒಬ್ಬರನ್ನೂ ಬಿಡದೆ. ನಾವು ಮಾಡೋ ಅನುಗ್ರಹಕ್ಕೆ, ಮಾಡಿದ ಪಾಪ ಕಳೀಲಿಕ್ಕೆ ಇಂಥ ಮಠದ ಸ್ವಾಮಿಗಳೇ ಬೇಕು. ಆಚಾರ ಪೀಠದಲ್ಲಿ ಕೂತಿದ್ದರೆ ಸಾಲದ ನಮಗೆ? ಹಂಗೆಲ್ಲ ಮಾಡಬಾರ್ದು. ಯತಿ ಬರವಳ ಮತ್ತೆ ಹೇಳ್ತೇವೆ, ಶಾರ್ಟ್ ನೋಟಿಸ್ ಕೊಡ್ತಿದ್ದಾರೆ. ವನಸ್ಥ, ಈಗ ವನಸ್ಥ ಯಾರು ಇಲ್ಲ, ನಮ್ಮ ನೋಡ್ಕೊಂಡು ಹೊರಟೋದು. ವನದಲ್ಲಿ ತಿರುಗಾಡತಕ್ಕಂಥವ್ರು ಬೀದಿ ಸಂಚಾರಿಗಳು, ಅವಧೂತರು ಅಂತ ಹೆಸರು. ಹಳೆ ಕಾಲದಲ್ಲಿ ಬಟ್ಟೆಗಳು ಮನೆಯಲ್ಲಿ 1 ವರ್ಷ ಹಾಕ್ಕೊಂಡ್ರೆ 10 ವರ್ಷ ಹಾಕ್ಕೊಂಡಲ್ಲ, ಸ್ವಲ್ಪ ದಿನ ಬಟ್ಟೆ ಹಾಕೊಂಡ್ಬಿಟ್ರೆ ಆ ಬಟ್ಟೆ ಬಿಸಾಕೋದು, ಯಾರಿಗೂ ಕೊಡೋದು ಮಾಡಬಾರ್ದು. ಮನೆ ಮುಂದೆ ಕಂಬಕ್ಕೋ ಮರಕ್ಕೋ ಕಟ್ಟಿ ಬಿಡ್ಬೇಕು.
ಅವಧೂತರು ಹೋಗ್ತಾ ಇರ್ತಾರೆ. ಅವರು ಆಯಾಸಿತ ಧರ್ಮದಲ್ಲಿ ಇರ್ತಾರೆ. ಆ ಬಟ್ಟೆಯನ್ನು ಬಿಚ್ಚಿ ತಗೊಂಡು ಹೋಗ್ತಾರೆ. ಇದು ಅವಧೂತರುಗಳಿಗೆ ಮಾಡೋ ಕೆಲಸ. ಯತಿ ವನಸ್ಥ ಗೃಹಸ್ಥ. ಗೃಹಸ್ಥ ಅಂದ್ರೆ ಯಾರು? ನಾವೇನು ಆಚಾರ್ಯ ಮದುವೆ ಆಗಿದೆ ಗೃಹಸ್ಥಾಶ್ರಮ ಅಲ್ಲ. ಮದುವೆ ಆದವರು 2-3 ಜನಿವಾರ ಹಾಕೊಂಡವಲ್ಲ, ಗೃಹಸ್ಥರಲ್ಲ. ಮಧ್ವಾಚಾರ್ಯ ಶಾಸ್ತ್ರವನ್ನು ಓದಿ ನಿತ್ಯ ಭಾಗವತ ಕೇಳಿ ಶಾಲಿಗ್ರಾಮ ತೀರ್ಥ ತಗೊಂಡು ತುಳಸಿ ದರ್ಶನ ಮಾಡಿ ಏಕಾಕ್ಷ ಮಾಡಿ ವಿಷ್ಣು ಸರ್ವೋತ್ತಮ ಜ್ಞಾನದಿಂದ ಯಾವನಿರ್ತಾನೋ ಅವ ಗೃಹಸ್ಥ. ನಾನು ಗೃಹಸ್ಥ ಅಲ್ಲ. 3 ಜನಿವಾರ ಹಾಕೊಂಡ ಹಾಕೋಣಕ್ಕೆ ಗೃಹಸ್ಥರಲ್ಲ. ಎಲ್ಲರೂ ಗೃಹಸ್ಥರು ಬಿಟ್ರೆ ಹಂಗೆ. ಸಕಲ ಗ್ರಂಥಗಳೆಲ್ಲ ಭಗವತದ ಹಿಂದೆ, ಸಕಲ ತೀರ್ಥಗಳೆಲ್ಲ ಶಾಲಿಗ್ರಾಮದಿಂದೆ, ಸಕಲ ವೃಕ್ಷಗಳೆಲ್ಲ ಶ್ರೀ ತುಳಸಿಯ ಹಿಂದೆ, ಸಕಲ ವ್ರತಗಳು ಎಲ್ಲ ಏಕಾದಶಿಯ ಹಿಂದೆ, ವಿಧಾತೃ ದೇವತೆಗಳೆಲ್ಲ ವಿಷ್ಣುವಿನ ಹಿಂದೆ. ಈ ಅನುಸಂಧಾನ ಇರಬೇಕು. ಅದರಿಂದ ಗೃಹಸ್ಥ, ವಟು. ವಟು ಅಂದ್ರೆ ಬ್ರಹ್ಮಚಾರಿ. 34 ವರ್ಷ ಆಗಿದೆ, ಇನ್ನ ಮದುವೆ ಆಗಿಲ್ಲ, ಅವ ಬ್ರಹ್ಮಚಾರಿ ಅಲ್ಲ. ಷಷ್ಠಿ ಕೂಡಿಸ್ಲಿಕ್ಕೆ ಬರಲ್ಲ. ಬ್ರಹ್ಮಚಾರಿ ಯಾರು? 8 ವರ್ಷಕ್ಕೆ ಉಪನಯನ ಮಾಡಿ ಗುರುಗಳ ಹತ್ರ ಹೋಗಿ ವೇದಾಭ್ಯಾಸ ಮಾಡಿಕೊಂಡು ಗುರುಗಳ ಸೇವೆ ಮಾಡಿಕೊಂಡು ಕೊನೆ ಪಕ್ಷ ಕೊನೆಗೆ ಅಮೆಂಡ್ಮೆಂಟ್ ಮಠದಲ್ಲಿ ಆರಾಧನೆಗಳು ದ್ರಾಕ್ಷಿಗಳು ಅಂದ್ರೆ ಮಡಿ ಉಟ್ಕೊಂಡು ಬಡಿಸ್ಲಿಕ್ಕೆ ಬಂದ್ರೆ ಸಾಕು. ಅವರ ಮುಂದೆ ಕೂತಿರ್ತಾರೆ. ಮುದುಕರೆಲ್ಲ ಬಡಿಸ್ಲಿಕ್ಕೆ ರೆಡಿ ಇರ್ತಾರೆ, ನೀರು ಬಡಿಸ್ಲಿಕ್ಕೆ. ಈ ಹುಡುಗರು ಕೂತಿರ್ತಾರೆ, ಕಾಲೇಜಿಗೆ ಹೋಗ್ಬೇಕು ಅವಸರ ಅಂತ. ಸೇವೆ ಮಾಡಬೇಕು. ವಟು ಗೃಹಸ್ಥ, ವಟು. ಇನ್ನ ಯಜಮಾನ. ಯಜಮಾನರು ಯಾರು? ತೆರಿಗೆ ಅದೇ ಬಂತು. ಆಚಾರ್ಯ ನಮ್ಮ ಯಜಮಾನರು. ನಿಮ್ಮ ಯಜಮಾನರಲ್ಲ. ಯಾವಾಗ ಅವ್ರ ಯಜಮಾನರಾಗ್ತಾರೆ? ತರಕಾರಿ ತಂದ್ಕೊಟ್ಟು, ಸಂಬಳ ತಂದ್ಕೊಟ್ಟು, ಮನೆ ಕಟ್ಟಿ ಕೊಟ್ರೆ, ಬಂಗಾರ ಕೊಟ್ರೆ ಯಜಮಾನರಲ್ಲ. ಭಾಗವತ ಓದ್ಬೇಕು, ಸಂಧ್ಯಾವಂದನ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ವೈಶ್ವದೇವ ಮಾಡಬೇಕು. ಇವ ಯಜಮಾನ. ಹೊಸದಾಗಿ ಬರೀ IT ಕಂಪನಿ ಕೆಲಸ ಮಾಡ್ಕೊಂಡು ಕೋಟಿ ಕೋಟಿ ಬಂಗಾರ ಹೊಂದಿಸಿದ್ರೆ ಅವರು ಯಜಮಾನರಲ್ಲ. ನಮಗೆ ಇದು ಅಧ್ಯಾತ್ಮದಲ್ಲಿ ಚಿಂತನೆ ಬರಬೇಕು. ಯಜಮಾನ ಇನ್ನೊಂದಿದೆ, ಜಾಗ್ರತೆಯಾಗಿರ್ಲಿ. ಹೇಳ್ತಾ ಇದ್ದಾರೆ, ಇವೆಲ್ಲ ವಿಭೂತಿ ರೂಪಗಳು ಮರಿಬಾರ್ದು. ಸ್ವಪರ ಜನ ಬೇರೆ ಮಾಡಬಾರ್ದು. ನಾನು ಬರ್ತೀನಿ ಮನೆಗೆ, ದಾಸನೇ ಬರ್ರಿ ಇರ್ತಾರೆ. ನಾ ಒಳಗೆ ಬಂದಾಗ ಇನ್ನೊಬ್ರು ಬರ್ತಾರೆ, ಆಚಾರ ಅಂತಾರೆ. ಯಾರು ಬೇಕು ನಿಮಗೆ? ನಿಮ್ಗೆ ಯಾರು ಬೇಕು? ಸ್ವಲ್ಪ ಅಲ್ಲೇ ಇರ್ರಿ. ನೋಡ್ರಿ, ಇವ ಸ್ವಾದ ಪರಜನಾದ ಪರಮಾತ್ಮನ ಬಿಂಬರೂಪ ಎರಡೂ ಒಂದೇ. ಪಂಡಿತ ಸಮದ ಎಲ್ಲರೊಳಗೂ ಬಿಂಬರೂಪ. ಏಕ ಕಾಲದಲ್ಲಿ ಮಾಡು. ಯಾರನ್ನೂ ಉದಾಸೀನ ಮಾಡಿ ಬೇರೆ ಕೂಡು ಅನ್ಬೋದು, ಎರಡು ಅನ್ಬೋದು. ಕಾಲ ಬಂದ್ರ ಬಂಗಾರ ಸರ ಹಾಕೊಂಡು ಬಂದಿದ್ದಾರ, ನಡ್ಕೊಂಡು ಬಂದಿದ್ದಾರ, ಹಣೆ ಸೇರಿ ಉಟ್ಕೊಂಡಿದ್ದಾರ, ಕುತ್ತಿಗೆಯಾಗೆ ಕೈಯಾಗೆ ಬಹಳ ಗಾಜಿನ ಬಳಿ ಹಾಕೊಂಡಾಳ, ಅಲ್ಲಿ ಕೂಡ ಇರ್ಬೋದು. ಮಾಡಬಾರ್ದು. ಸ್ವಪರ ಜನ. ಇನ್ನ ಪೃಥ್ವಿ, ಭೂಮಿ. ಭೂಮಿಯೊಳಗೆ ಸ್ವಾಮಿ ಇದ್ದಾನೆ, ಜಾಗೃತಿ. ನೆಲದಲ್ಲಿ 20 ಕೃಷ್ಣ ರೂಪದಿ. ಬೆಳಗ್ಗೆದ್ದು ಮನೆ ಒರೆಸ್ತೇವ. ಈಗೆಲ್ಲ ಹೋಗ್ತು ಮಾಪೋಗಿ ಏನೋ ಬರ್ತ ಪಾಪ ನಿಂತಾಕೆ ಒರೆಸ್ತೀನಿ. ಏನಾದ್ರು ಮಾಡ್ಕೊಡ್ರಿ ನಿಮ್ಮ ಯೋಗ್ಯತೆ. ಆದ್ರೆ ಅದನ್ನ ಮನೆ ಒರೆಸೋ ಒಳ್ಳೆ ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ. ಕೃಷ್ಣನ ಚಿಂತನೆ ಮಾಡ್ತಾ ಮನೆ ಒರೆಸ್ರಿ. ಪೃಥ್ವಿ ಬಹಳ ಮುಖ್ಯ. ಒಳಗೆ ಸ್ವಾಮಿ ಇದ್ದಾನೆ. ಗೋಪಾಲದಾಸರು ಕೂತಿದ್ರು. ಬೆಳಗ್ಗೆ ಒಂದು ಹೆಣ್ಮಗಳು ಬಂದು 5 ಲೀಟರ್ ಒಳ್ಳೆ ಆಕಳು ಹಾಲು ಬೆಳ್ಳಿ ತಗೊಳ್ಳ ತಂದು ಗೋಪಾಲದಾಸರಿಗೆ ಕೊಟ್ಟರು. ನಾ ಶ್ರೀನಿವಾಸ ದೇವರಿಗೆ ನೀವು ಅಭಿಷೇಕ ಮಾಡೋದು ಮಾಡಿಬಿಟ್ರೆ ಆಚಾರ್ಯ. ದಾಸರ ಅಭಿಷೇಕ ಮಾಡ್ಬೇಕಾ ಬೇಡ? ಆಗೆಲ್ಲ ಮೊಸೈಟು ಗ್ರಾನೈಟ್ ಇಲ್ಲ, ಮಣ್ಣಿನ ಭೂಮಿ.
ದಾಸರೇನ್ ಮಾಡಿದ್ರು, ಆ 5 ಲೀಟರ್ ಬೆಳ್ಳಿ ಕಬ್ಬಿಗಳು ಬಂದ ಒಳ್ಳೆ ಗಟ್ಟೆ ಹಾಲನ್ನ ಅವಳು ನಿಂತ್ಕೊಂಡೇ ಇದ್ದಾಳೆ. ಆ ಭೂಮಿಯೊಳಗೆ ಚೆಲ್ಲಿ ಬಿಟ್ರು. ಒಳ ಹೊಟ್ಟೈತೆ ಹಾಲು. ಕೊಟ್ಟವಳಿಗೆ ಮನಸ್ಸು ಬೇಜಾರಾಗ್ಬಿಟ್ಟ. ಹಾಲು ಅಭಿಷೇಕ ಮಾಡುವಂತ ಕೊಟ್ರೆ ಈ ದಾಸಯ್ಯ ಚೆಲ್ಲಿ ಬಿಟ್ರಲ್ಲ, ಮನಸ್ಸು ಬೇಜಾರಾಯ್ತು. ಗೋಪಾಲದಾಸರು ತಿಳ್ಕೊಂಡ್ಬಿಟ್ರು. 11:30 ಮಂಗಳಾರತಿ ಆಗತ್ತೆ, ಬಂದ್ಬಿಡು, ಅಭಿಷೇಕ ಆಗಿದೆ. ಹುಚ್ಚುಳಿದೋಯ್ತು ಅವಳಿಗೆ. ಆಯ್ತು, 11:30 ಬರ್ತಾ ಇದ್ದಾಳೆ, ಮಂಗಳಾರತಿ ಆಗ್ತಾ ಇದೆ. ಗೋಪಾಲದಾಸರ ಒಳಗೆ ಮಂಗಳಾರತಿ ಮಾಡ್ತಾ ಇದ್ದಾರೆ ಉತ್ತವರೊಳಗೆ. ನೋಡಿದ್ರು ಶ್ರೀನಿವಾಸ ದೇವರ 2 ತುಟಿ ಒಳಗೆ ಹಾಲು ಎಕ್ಸಸ್ ಆಗಿ ಬರ್ತಾ ಇದೆ. ಶ್ರೀನಿವಾಸ ದೇವರು ಕೊಟ್ಟ ಹಾಲನ್ನ ಸ್ವೀಕಾರ ಮಾಡಿದ್ದಾನೆ. ಮೈ ರೋಮಾಂಚ ಆಗಿತ್ತು. ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ. ಒಂದು 5 ರೂಪೀಸ್ ಕಾಯಿನ ಅಲ್ಲಿಂದ ಉರುಳಿಗಿಂಡಿ ಒಳಗೊಟ್ಟೋದ್ರೆ ಆಚಾರ್ಯ ಎಬ್ಬಿಸಿ ಈ ಸಿಂಹಾಸನವನ್ನು ಛಲಿಸಿ ಕಸೂರಿ ಹಾಕಿದಾದ್ರು ತೆಗೆದು 5 ರೂಪಾಯಿ ಸಿಕ್ಕೋವರೆಗೆ ನಿದ್ದೆ ಬರಲ್ಲ. ಹೋಯ್ತು. ಒಂದು ಬಟ್ಲಾಗ ಎಣ್ಣೆ ಚೆಲ್ಲೋಯ್ತು ಮನೆಗೆ. ಏನ್ ಮಾಡ್ತೀವಿ? ಕೈ ಮೀರಿ ಹೋದಂತೆ ಕರೆಕ್ಟಾಗಿ ತೋರಿಸ್ತಾರೆ ನೋಡಿ. ಎಣ್ಣೆ ಪೂರ ಬಡ್ದು ಬಟ್ಲಿಗೆ ಹಾಕಿರ್ತಾನೆ, ಅಷ್ಟಕ್ಕೆ ಬಿಡಲ್ಲ. ತಲೆ ಕೂದಲು ಬಿಸಿದಲ್ಲಿ ಹಾಕಿ ತಿಕ್ಕಿ ತಗೊಂಡ್ಬಿಡ್ತಾಳೆ. ಎಲ್ಲಿಂದ ನಾವು ಉದ್ಧಾರ ಆಗ್ಬೇಕು? ಪೃಥ್ವಿ ಜಲ ನೀರು ಚೆಲ್ಲಬಾರದು. ಮುಂದೆ ಹೇಳ್ತಾರೆ, ವಾರಿಯೊಳಗೆ 24 ನೀರು ಸಿಕ್ಕಾಪಟ್ಟೆ ಚೆಲ್ಲೋದು. ದಬಾ 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 ಮಾಡಬಾರ್ದು. ಎಷ್ಟು ನೀರು ಬೇಕೋ ಅಷ್ಟೇ. ಜಲದ ಕೃಷ್ಣರು ಮುಂದೆ ಹೇಳ್ತಾರೆ, ಬರೋಣ ಹೇಳೋದು. ಜಲ, ಶಿಖಿ, ಬೆಂಕಿ, ಅಗ್ನಿ. ಹಳೆ ಕಾಲದಲ್ಲಿ ಒಲೆ ಉರಿ ಹಾಕಿಬಿಟ್ಟು 10 ನಿಮಿಷ ಬಿಟ್ಟ ಮೇಲೆ ಹಾಲು ಪಾತ್ರೆನ ಅನ್ನದ ತಪ್ಪೆನ ಇಡ್ತಾ ಇದ್ರು. ಅದರೊಳಗೆ ಹೇಳ್ತಾರೆ, ಮುಂದೆ ಹೇಳ್ತಾರೆ, ವೃತ್ರಾಸುರನು ಮಾಡಿದ ಬ್ರಹ್ಮತ್ಯ ದೋಷಗಳಿಗೆ ದೇವರು 4 ಭಾಗ ಮಾಡ್ತಾನೆ. ಬ್ರಹ್ಮತ್ಯ ದೋಷವನ್ನ ಒಂದು ಮರದಲ್ಲಿ, ಒಂದು ಅಗ್ನಿಯಲ್ಲಿ, ಒಂದು ನೀರಿನಲ್ಲಿ, ಇನ್ನೊಂದು ಸ್ತ್ರೀಯಲ್ಲಿ ಹಾಕಿದ ದೇವರು. ಅದು ಬರೋಣ ಹೇಳ್ತೇನಂತೂ ಅಗ್ನಿಯಲ್ಲಿ ಹಾಕಿದ್ದಾನೆ. ಒಲೆ ಹೊತ್ತಿಟ್ಟ ತಕ್ಷಣ 2 ನಿಮಿಷ ಬಿಡಬೇಕು, ಬಿಟ್ಟು ಪಾತ್ರೆ ಇಡಬೇಕು. ಹಾಗೆ ಪಾತ್ರೆ ಇಟ್ಬಿಟ್ಟು ಒಲೆ ಹೊತ್ತಿಟ್ರೆ ಬ್ರಹ್ಮತ್ಯ ಬಂದ್ಬಿಡುತ್ತ. ಅನ್ನದಲ್ಲಿ, ನೀರೊಳಗೆ, ಹಾರೊಳಗೆ. ಆಚಾರ್ಯ ಗ್ಯಾಸ್ 800 ರೂಪಾಯಿ ಇದೆ, 2 ನಿಮಿಷ ಬಿಡುತ್ತೀರಿಲ್ಲ ನೀವು. ಅದೆಲ್ಲ ನಾವು ಹೊಣೆ ಅಲ್ಲ. ಬ್ರಹ್ಮತ್ಯ ದೋಷ ಶಿಖಿ. ಆಮೇಲೆ ಪವನ ಗಾಳಿ. ಗಾಳಿ ಬಂದ್ಬಿಟ್ಟು ಡಬಾರದ ಬಾಗಿಲು ಹೊಡಿತಾರೆ. ಹಾಕ ಬಾಗಿಲು ನೋಡ್ರಿ, ಇವನಿಗೆ ಚಳಿ ಆಗ್ಬೇಕಂತೆ. ಫ್ಯಾನ್ ಆಫ್ ಮಾಡು, ಬಾಗಿಲು ಹಾಕು. ಯಬ್ಬೋ ಯಬ್ಬೋ ಯಬ್ಬೋ, ಏನ್ ಮಾಡ್ಬೇಕು? ಮರಳೆ ಬೇಸುವ ಚಾಮರಗಳು. ಒಳ್ಳೆ ಗಾಳಿ ಬೀಸ್ತಾ ಇದೆ. ಗೋಪಾಲ ಕೃಷ್ಣಾಯ ನಮಃ ಚಾಮರ ಸಮರ್ಪಯಾಮಿ. ಆಮೇಲೆ ಬೇಕಾದ್ರೆ ಆಫ್ ಮಾಡಿದ್ರು, ಮೊದಲು ಹೇಳ್ತಾರೆ. ಪವನ ಗಾಳಿ ಬಂದಾಗ ಒಳ್ಳೆ ಗಾಳಿ ಬಂತ. ಏನ್ ಸರ್, ಸೂಪರ್ ಗಾಳಿ ಸರ್ ನಿಮ್ಮ ಮನೆಗೆ. ಅದು ಆಮೇಲೆ ಹೇಳ್ಕೊ. ಗೋಪಾಲ ಕೃಷ್ಣಾಯ ನಮಃ ಚಾಮರ ಸಮರ್ಪಯಾಮಿ. ಬಂಗಾರದ ಚಾಮರ ಹಾಕಿದ್ರು ನಮ್ಮ ಅಪ್ಪ ತೃಪ್ತಿ ಆಗಲ್ಲ, ಇದ್ರಾಗ ಆಗುತ್ತೆ. ಗಾಳಿ ಬರೋವಳನೆ ಬರ್ಬೇಕು. ಆಚಾರ್ಯ ಫ್ಯಾನ್ ಹಾಕ್ರಿ. ಫ್ಯಾನ್ ಹಾಕಿದ್ರೆ ಏನು ಬೇಕು? ಆಚಾರ್ಯಗೆ ಹಾಕಿ ಫ್ಯಾನ್ ಹಾಕ್ತಿ. ಗೋಪಾಲ ಕೃಷ್ಣಾಯ ನಮಃ ಚಾಮರ ಸಮರ್ಪಯಾಮಿ. ಆಚಾರ್ಯ ದೀಪ ಹಾಕ್ರಿ, ಸ್ವಿಚ್ ಹಾಕ್ತೀರಿ. ಮಹಾನೀರಾಜನ ಸಮರ್ಪಯಾಮಿ. ಇರುಳುವ ಹಚ್ಚುವ ದೀಪ ಹರಿಗೆ ನೀರಾಜನವು. ಮರೆ ಮಾಡುವ ವಸ್ತ್ರ ಪರಮ ಮಡಿದು ತಿರುಗಾಳಿ ಧಣಿಯುವುದೇ ಹರಿಗೆ ಪ್ರಾರ್ಥನೆಯು. ಹೊರಳಿ ಮಲಗುವುದಲ್ಲ ಹರಿಗೆ ವಂದನೆ. ರಾತ್ರಿ ಬರ್ಕೊಂತಿರಲ್ಲ, ನಮಸ್ಕಾರ ಸಮರ್ಪಯಾಮಿ. ಮೊದಲೇ ಹೇಳಿದ್ರು ರಾತ್ರಿ ಹೊರಡಬೇಡ, ಈ ಕಡೆ 4 ಕಡೆ
ಈ ಕಡೆ ಇದು ಬರ್ಕಿದ್ರೆ ಅಲ್ಲಿರ್ತಾನೆ. ಗೋಪಾಲಕೃಷ್ಣಾಯ ನಮಃ ಅಂಗ ಪ್ರದಕ್ಷಿಣ ಸಮರ್ಪಯಾಮಿ. ಇಷ್ಟು ಬರ್ಬೇಕು, ಚಿಂತನೆ ಬರ್ಬೇಕು. ಆಮೇಲೆ ಇನ್ನೂ ಬರುತ್ತೆ, ಬರವಳೆ ಹೇಳ್ತೀನಿ, ಪದ್ಯ ಬರವಳೆ ಸ್ಯಾಂಪಲ್ ಇದೆ ಅಷ್ಟೇ. ತಾರಾಪಥ. ತಾರಾಪಥ ಅಂದ್ರೆ ಏನು? ಆಕಾಶ. ಆಮೇಲೆ ನವಗ್ರಹ. ನವಗ್ರಹಗಳೆಲ್ಲ ಯಾರು? ಭಗವಂತನ ನರಸಿಂಹದೇವರ ಅಧಿಷ್ಠಾನ ಮುಂದೆ ಹೇಳ್ತಾರೆ. ನರಸಿಂಹದೇವರು ಪ್ರಹ್ಲಾದರಾಜನಿಗೆ ಅನುಗ್ರಹ ಮಾಡೋಳೆ ಹಿರಣ್ಯಕಶಿಪು ಸಮ್ಮಾನ ಆಗಿದೆ. 9 ಗ್ರಹಗಳು ನಮಸ್ಕಾರ ಮಾಡ್ತಾ ಇತ್ತು. ಎದ್ದು ನಿಂತ್ಕೊಂಡಾಗ ಆನೆ ಕೇಳಿದಿರುತ್ತೆ, ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ? ಆ 9 ಗ್ರಹ ಹೇಳ್ತಂತೆ, ಸ್ವಾಮಿ, ಒಂದು ವೇಳೆ ನೀನು ಈ ಪ್ರಹ್ಲಾದನಿಗೆ ಬಂದ ಕಷ್ಟಗಳಿಗೆ ಯಾವುದಾದ್ರೂ ಗ್ರಹಗಳೇನಾದ್ರು ಪೀಡಿಸ್ತಾ ಇತ್ತ? ಕುಜ ಸರಿ ಇಲ್ಲ, ಅದರಿಂದ ಬೆಂಕಿ ಒಳಗೆ ಬಿದ್ದು, ಅಂಗಾರಕ ಸರಿ ಇಲ್ಲ, ಸಮುದ್ರದಾಗ ಅಂತ ಈ ಕಷ್ಟಗಳಿಗೆಲ್ಲ 9 ಗ್ರಹ ಅಂತ ಹೇಳಿ ನಮನೇನು ಮಾಡಬೇಡ. ಪ್ರಹ್ಲಾದನಿಗೆ ಬಂದ ತೊಂದರೆಗಳಿಗೆ ನಾವು 9 ಗ್ರಹಗಳು ಯಾವ ಕಾರಣವೂ ಅಲ್ಲ. ಅಷ್ಟೇ ಅಲ್ಲ, ಯಾರು ಈ ಪ್ರಹ್ಲಾದರಾಜನ ರಥ ಸೆಳಿತಾರೆ, ಪ್ರಹ್ಲಾದರಾಜರಿಗೆ ಯಾರು ಗುರುವಾರ ಕಾಯಿ ಹೊಡಿತಾರೆ, ಅವರಿಗೆ 9 ಗ್ರಹಗಳು ನಾವು ಅನುಕೂಲವಾಗಿರ್ತೀವಿ. ಹರಿಗುರುಗಳನ್ನು ಅರ್ಚಿಸದ ಪಾಪಾತ್ಮ ಕರುಣು ಶಿಕ್ಷಿಸಲು ಸುಖ ಕಾದುಕೊಂಡಿಗರೆಲ್ಲರೊಂದಾಗಿ ಈಗ ರಾಜ್ಯ ಎಲ್ಲಿ. ಅದರಿಂದ ನವಗ್ರಹಗಳು ನಮಗೆ ಅನುಕೂಲ ಮಾಡುತ್ತೆ. ಯಾರಿಗೆ? ಯಾರು ಶಾಲಿಗ್ರಾಮ ಪೂಜೆ ಮಾಡ್ತಾರೆ, ವಾಯುದೇವರಿಗೆ ಅಭಿಷೇಕ ಮಾಡ್ತಾರೆ, ಅವರಿಗೆ. ಯೋಗ ತಿಥಿಯಶ್ಚ ಶ್ರೀಮಾತ್ಮೋದಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ. ನಮ್ಗೆ ಎಷ್ಟು ಯೋಗ ಇದೆ ಅಂತ ಗೊತ್ತಿಲ್ಲ. ಇದೇನು ಯೋಗ? ಕರ್ಣಾತ್ ಕಾಲಸಿದ್ಧಿಚ್ಚ ಪಂಚಾಂಗ ಬಲ ಎಲ್ಲ ಭಗವಂತನ ಅಧಿಷ್ಠಾನ. ಬಾ ಬಾ ಅಂದ್ರೇನು? ನಕ್ಷತ್ರಗಳು. ಬೇಷ ನಕ್ಷತ್ರಗಳ ಒಡೆಯ ಅಂದ್ರೆ ಚಂದ್ರ, ಬಾ ನಕ್ಷತ್ರ. ತಿಥಿ, ಇವತ್ತೇನು ತಿಥಿ? ತಿಥಿ ಏನು? ಹಂಗೆ ಪಂಚಾಂಗ ಓದುವುದು. ತಿಥಿ ಶ್ರೇಮಾತ್ಮೋತಿ ವಾರಾದ ಆಯುಷ್ಯವರ್ಧನಂ ನಕ್ಷತ್ರಾತ್ ಧರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರ್ಣಾಂ ಕಾರ್ಯಸಿದ್ಧಿಚ್ಛ ಪಂಚಾಂಗ ತಿಥಿ. ಆಮೇಲೆ ಸಿದ್ಧ ಆಶಿತ ಪಕ್ಷ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಸಂಕ್ರಮಣಗಳು 12 ಸಂಕ್ರಮಣ ಇದೆ. ಎಲ್ಲ 96 ಸಣ್ಣವತಿ ಶ್ರಾದ್ದದಲ್ಲಿ ಮುಂದೆ ಹೇಳ್ತಾರೆ. ಇವೆಲ್ಲ ಪರಮಾತ್ಮನ ಅಧಿಷ್ಠಾನಗಳು, ಜಾಗೃತಿಯಾಗಿರು. ಇನ್ನು ಹೆಂಗಿದ್ದಾರೆ? ಕಾದ ಒಂದೊಂದಾಗಿ ಹೇಳ್ತಾರೆ. ಕಾದ ಕಂಚನದೊಳಗೆ ಶೋಭಿತನು ಆದಿತ್ಯಾಕ್ಷರದೊಳಗೆ ಲಕ್ಷ್ಮೀದವನು ಪ್ರತಿದಿನದಿ ಶಾಲಿಗ್ರಾಮದೊಳಗಿಪ್ಪ. ಎಷ್ಟು ರೂಪ ಮರಿಬಾರದು. 5,000 ಮೇಲೆ 35,500 ರೂಪಾಯಿ. 5,535 ಶಾಲಿಗ್ರಾಮ ಪೂಜೆ ಮಾಡೋಳೆ ಬರೆದಿಟ್ಕೋಬೇಕು. ಮೊಬೈಲ್ ನಂಬರ್ 4 ಡಿಜಿಟ್. ಯಾವ BSNL ಒಳಗೂ ಸಿಗಲ್ಲ. 5535 ಶಾಲಿಗ್ರಾಮ. ಒಂದು ಶಾಲಿಗ್ರಾಮದಲ್ಲಿ ನಮ್ಮನೆಗೆ ಆಚಾರ್ಯ 100 ಶಾಲಿಗ್ರಾಮ ಇದೆ. 53,500 ರೂಪಾಯಿ ಇದೆ. 5,535 ಹೆಂಗಿದ್ದಾನೆ? ಭೂದರಗಳ ಅಭಿಮಾನಿ ದಿವಿಜರುಳಿಪ್ಪ ಅನವರತ. ಎಷ್ಟು ಮಾತಾಡ್ತಾರೆ. ಒಂದು ಶಾಲಿಗ್ರಾಮದಲ್ಲಿ 5,500 ರೂಪಾಯಿಯಿಂದ ಕಾದ ಕಾಂಚನದೊಳಗೆ ಶೋಭಿತನ ಆದಿತ್ಯಾಶ್ಚರದಲ್ಲಿ ಒಳ್ಳೆ ಕಾಸಿನ ಬಂಗಾರದೊಳಗೆ ಅಗ್ನಿ ಹೆಂಗಿರ್ತಾನೋ ಹಾಗೆ ಶಾಲಿಗ್ರಾಮ. ಅದು ಬಂಗಾರಕ್ಕೆ ಸಮಾನ. ಅದರೊಳಗಿರ್ತಕ್ಕಂಥ ಭಗವಂತ ರೂಪ ಅಗ್ನಿಗೆ ಸಮಾನ. ಸುಟ್ಟೋಗುತ್ತೆ. ಅದನ್ನು ಚಿಂತನೆ ಮಾಡಲಿ. ಈಗ ಲೆಕ್ಕ ಹಾಕ್ಕೊಂತ ಬರ್ರಿ ಒಂದೊಂದಾಗಿ. 5,000 ಮುಂದೆ ಕೇಳ್ತೀನಿ, ಯಾಕಂದ್ರೆ ದೊಡ್ಡ ಪಾಯಿಂಟ್ ಇದೆ. 5,535 ರೂಪಾಯಿಗಳು ಶ್ರೀರಮಣ ಪ್ರತಿಮೆಗಳೊಳಗೆ 13 ಅಧಿಕವಾಗಿಪ್ಪ ಮೇಲೆ 500 ರೂಪ ಧರಿಸಿ ಇಪ್ಪನ ಹಿತಾಚಲದೆ 513 ರೂಪದಲ್ಲಿ ಒಂದು ಪ್ರತಿಮೆಗಳಲ್ಲಿ
ಒಂದು ಪ್ರತಿಮೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ 513 ರೂಪಾಯಿ. 5535 ಆಯ್ತು, ಈಗ 513 ಆಯ್ತು. ಇನ್ನು ಮುಂದೆ ದಾರುವದನವಯ್ಯ ಪಾವಕ ತೋರುವಂತೆ ಪ್ರತೀಕ ಸುರರಡು ತೋರದಿಪ್ಪದ ದಾದಕ ಕದ್ದದಾಕಾರದಲ್ಲಿಗೆ ಕಲ್ಲಿನ 2 ಕಲ್ಲು ತಿಕ್ಕಿದ್ರೆ ಬೆಂಕಿ ಹೆಂಗೆ ಬರುತ್ತೋ ಹಂಗೆ ಅದರ ಅನುಭವ ಹಿಂದೆ ಹೇಳಿದ್ದಾರೆ. ಪರಮಾತ್ಮ ನೋಡ್ಬೇಕಾದ್ರೆ 2 ರೂಪ, ಒಂದು ಜ್ಞಾನ, ಇನ್ನೊಂದು ಅನುಭವ. ಪರಿಮಳವು ಸುಮನದೊಳಗೆ ಜ್ಞಾನ, ಮೂಗಿನಾಗಿಟ್ಕೊಂಡು ಕಂಡುಹಿಡಿಬಹುದು ಜ್ಞಾನ. ಆಮೇಲೆ ಅರಣಿಯೊಳಗೆ ಬರುತ್ತೆ, ಕಟ್ಟಿಗೆ ಒಳಗೆ ಬೆಂಕಿ ತಿಕ್ಕಿದ್ರೆ ಮಾತ್ರ ಬರುತ್ತೆ. ಅನುಭವ ಬರಬೇಕು, ಜ್ಞಾನ ಇರಬೇಕು. ಹಂಗೆ ಇಲ್ಲಿ ಸ್ವಾಮಿ ಇದ್ದಾನೆ. ಇನ್ನ ಬಂತು ನೋಡ್ರಿ, ನಿಮಗ್ ಬಂತು, ನಮಗೂ ಅಲ್ಲ, ನಿಮಗೊಬ್ಬರಿಗೆ ಅಲ್ಲ. ಕನ್ನಡ ನಿಯಾಮ ಕಲದ ಉಪಕರಣದೊಳಗೆ 52,000 ನಾಲ್ಕರಿಗ ಸತರೂಪಗಳದ ಧರಿಸಿ ಉಪಕರಣ ಪಾತ್ರಗಳು 2 ಹತ್ರ ಇದೆ. ಮೊದಲು ಒಂದು ಹೇಳೋದು, ಅಮ್ಮ ಸ್ವಲ್ಪ ದೇವ್ರ ಪಾತ್ರೆ ತೆಗೆದು ತೊಳೆದು ಕೊಡ್ರಿ. ಆಚಾರ್ಯ ಅವಳು ತೊಳಿತಾಳೆ, ನಾನು ಅರ್ಜೆಂಟ್ ಹೋಗ್ಬೇಕು. ನಮ್ಮ ಕಾಲಕ್ಕೆ ಸ್ವಾಮಿಗಳೆಲ್ಲ ಬಂದ್ಬಿಟ್ರೆ ಈಗಲೂ ಇದ್ದಾರೆ. ಸ್ವಾಮಿಗಳು ಬಂದಿರಿದ್ರೆ ನಮ್ಮ ಮನೆಯೊಳಗೆ ಹೆಣ್ಮಕ್ಕಳೆಲ್ಲ ಇನ್ನೂ ಇದ್ದಾರೆ, ತುಂಬಾ ಜನ ಇದ್ದಾರೆ. ಊಟಕ್ಕೆ ಕೊಡ್ಲಾರ, ಯಾಕಂದ್ರೆ ಸ್ವಾಮಿಗಳು ಅರ್ಜೆಂಟ್ ಹೊರಡ್ಬೇಕಲ್ಲ ಪಾಪ ಅವರು. ಅದಕ್ಕಾಗಿ ಏನ್ ಮಾಡಬೇಕು, ಆ ಬೆಳ್ಳಿ ಪಾತ್ರೆಗಳು, ಕೊಡೆಗಳು, ದೀಪಗಳು ಎಲ್ಲ ತಗೊಂಡು ಹೋಗಿ ಪಳ 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 ಅಂತ ತೊಳೆದು ತಂದು ಇಟ್ಬಿಟ್ಟು ಆಮೇಲೆ 2ನೇ ಭಕ್ತಿ ಊಟ ಮಾಡ್ತಾ ಇದ್ದೀವಿ. ಈಗ ಊಟ ಮಾಡಿಬಿಟ್ಟು ಅಲ್ಲೇ ಕೈ ತೊಳ್ಕೊಂಡು ಹಾಗೆ ಚಿತ್ರಾನ್ನ ತೊಗೊಂಡು ಎದುರು ಭಾಗ ಹೋಗಿರ್ತಾರೆ. ಪಾಪ ಆಚಾರ ಅವರೇ ತೊಳೆದು ಹ್ಯಾಂಗೆ ಹಾಕ್ತಾ ಇರ್ತಾರೆ. ಇದಕ್ಕಿಂತ ದೊಡ್ಡದಲ್ಲ. ಮನೆಗೆ ಯಜಮಾನರು ಪೂಜೆ ಮಾಡ್ತಾರೆ, ಪಾತ್ರೆ ತೊಳೆದಿರ್ಬೇಕು. ನೀವೇ ತೊಳ್ಕೊಂಡು ನೀವೇ ಬರ್ಸ್ಕೊಂಡು ನೀವೇ ಪೂಜೆ ಮಾಡ್ರಿ. ಎಷ್ಟೊತ್ತು ಹೇಳಿದ ಲೆಕ್ಕ ಏನಾಯ್ತು? 5,535, 513 ಎಲ್ಲ ನಮಗೆ ಗಂಡಸರಿಗೆ ಶಾಲಿಗ್ರಾಮಗಳು ಪ್ರತಿಮೆಗಳು ಕೌಂಟ್ ಮಾಡಿದ್ರೆ ಕಡಿಮೆ ಬರುತ್ತೆ. ಭಗವತ್ ರೂಪದ ಲೆಕ್ಕ ನಮಗೆ ಲಾಟ ಕೊಟ್ಬಿಟ್ರು. 52,114 ರೂಪಗಳು ನಿಮಗೆ ಹೆಚ್ಚು. ಯಾಕೆ? ಅವ್ರಿಗೆ ಯಾಕೆ ಹೆಚ್ಚು, ನಮ್ಗೆ ಯಾಕೆ ಕಡಿಮೆ? ಅಂದ್ರೆ ನಾವು ವೇದ ಪಾರಾಯಣ ಮಾಡಿ, ಗಾಯತ್ರಿ ಜಪ ಮಾಡಿ ಶಾಲಿಗ್ರಾಮ ಹುಟ್ಟೋ ಯೋಗ್ಯತೆ ನಮಗೆ ಅವರಿಗಿಲ್ಲ. ನಮಗೆ ಶಾಲಿಗ್ರಾಮ ಮುಟ್ಲಿಕ್ಕಿಲ್ಲ, ಓಂಕಾರ ಹೇಳೋದಿಲ್ಲ, ಗಾಯತ್ರಿ ಜಪ ಮಾಡೋದಿಲ್ಲ, ನಮಗೆ ಸಾಧನೆ ಇಲ್ವಾ? ನಮಗೆ ಸಾಧನೆ ಕಡಿಮೆ. ಸ್ವಾಮಿ ಅಂತ ಉಪಕರಣ ಪಾತ್ರಗಳು ಮಾಡಿಬಿಡು, ತೊಳೆದು ಅದಕ್ಕಿಂತ ಹೈಯೆಸ್ಟ್ ಫಲ ಕೊಡ್ತೀನಿ ಅಂತಾನೆ. ಉಪಕರಣ ಏನು? ಬರೀ ಸೌಂದರ್ಯ ತಟ್ಟೆ ಕೆತ್ತ ತಾಳೆ ತಮಗೆ ಮಾತ್ರ ಅಲ್ಲ. ಉಪಕರಣಗಳು ಮನೆ, ಬಾಗಿಲು, ಗಜಾನ, ಹೆಂಡತಿ, ಮಕ್ಕಳು, ಗಂಡ, ಅತ್ತೆ, ಮಾವ, ಇವೆಲ್ಲ ಉಪಕರಣ ಪಾತ್ರಗಳು. ನಮಗೆ ಸಾಧನೆ ಮಾಡಲಿಕ್ಕಾಗಿ ದೇವರು ಕೊಟ್ಟಿದ್ದಾನೆ. ಮುಂದೆ ಹೇಳ್ತಾರೆ, ಪೂಜಾ ಸುಸಾಧನ ಪದಾರ್ಥವೆಂದರಿತು. ಇದೆಲ್ಲ ದೇವರು ಪೂಜೆ ಮಾಡಲಿಕ್ಕಾಗಿ ನಮಗೆ ಮನೆ ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ಮಾಡಬೇಕು. ಕಸ ಬೆಳೆದಿದ್ದೀರಾ, ಮನೆ ಒರೆಸ್ತಾ ಇದ್ದೀರಾ, ಯಾಕೆ ಹೇಳ್ತೀರಾ? ಆಚಾರ್ಯ ನಾನೇ ಮಾಡ್ಬೇಕು, ಜನ್ಮಾಂತರದ ಪುಣ್ಯ ನಿಮಗೆ, ನಾನೇ ಮಾಡ್ಬೇಕು, ನನ್ನ ಕರ್ಮ ತಲೆ ಮಾಡಿಕೊಂಡು ಮನೆ ಬಳಿಬೇಡ. ನಿನ್ನ ಭಾಗ್ಯ ಕಿತ್ಕೊಂಡು ಮಾಡಬೇಕು. ಯಾರಾದ್ರೂ ಕಸ ಬೆಳಿತೀನಿ ಬೇಡ 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 ನಾನೇ ಬೆಳಿತೀನಿ ಅಂತ ಹೇಳು. ಕೋಟಿ ಕೋಟಿ ಭೃತ್ಯರೇರಲು ಲಕ್ಷ್ಮೀದೇವಿ ಪೂಜೆ ಮಾಡಿ ಪ್ರಯೋಜನ, ಅವರ ಗುಣ ನಮಗೆ ಬರಬೇಕು. ಕೋಟಿ ಕೋಟಿ ಭೃತ್ಯರೇರಲು ಹಾಟಗಾಂಬರನ್ನ ಸೇವೆ ಶಾಪಿ ಇಲ್ಲದ ಪೂಜೆಗಳನ್ನು ಶ್ರೇಷ್ಠವಾಗಿ ತಾನೇ ಮಾಡುತ್ತೇಳು. ಏನು ಧನ್ಯಳು. ಒಂದು ಊರೊಳಗೆ ಹೋದಾಗ 10 ಜನ ಬಂದರು, ಇನ್ನ ಒಂದು 30 ಜನ ಬಂದರು. ಯಾತಕ್ಕಂದ್ರೆ ರಾಯರುಡಿ ಮೇಲೆ ಹತ್ತಿ ವರ್ಷ ರಂಗೋಲಿ ಹಾಕಲಿಕ್ಕೆ ಒಂದು ಸಣ್ಣ ಕಟ್ಟಿ ಮೇಲೆ ಹತ್ತಲಿಕ್ಕೆ 30 ಜನ ಬಂದ್ಬಿಟ್ರು. ಪೈಪೋಟಿ ಆಗ್ತಾ ಇದೆ. ನಾ ಹೇಳಿದೆ 30 ಒಬ್ಬರಾದ್ರೂ ಒಬ್ರು ಎಲ್ಲರೂ ವರ್ಷ ಇರ್ತದೆ.
ನೋಡ್ರಿ ನಾವು ಮಾಡ್ತೇವ. ಅಕ್ಕ ನೀನು ಒಲಿಸ್ಬಿಡಕ್ಕ, ಯಾವ ಅಕ್ಕ ಒಲಿಸ್ಬಿಡ, ಆ ಅಕ್ಕ ಮೋಕ್ಷಕ್ಕೆ ಹೋಗ್ತಾಳೆ, ಈ ಅಕ್ಕನ ಗತಿ. ಭಗವಂತನ ಸೇವೆ ಅದಕ್ಕೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇಲ್ಲಿ ಹೇಳ್ತಾರೆ, ಕರ್ಣನಿಯಾಮಕರಣದೊಳಗೆ 22,14 ರೂಪಗಳನ್ನು ಧರಿಸಿ ಇರುತಿಗಳದ ರೂಪಧಾರಕರ ತಾನಾಗಿ ಆರಿತು ಪೂಜಿಸುತ್ತಿಹರ. ಪೂಜೆಯ ನಿರತ ಕೈಕೊಂಬರ ದೃಢತ್ತನು ಜಲವ ಕೊಂಬಂತೆ. ನೋಡಿ ಎಷ್ಟು ಭಾಗ್ಯ. ಪೂರ್ಣಪ್ರಜ್ಞೆ ವಿದ್ಯಾಪೀಠಕ್ಕೆ ದಿನಾನು ಹೋಗ್ತೀನಿ, ಸ್ವಲ್ಪ ನೋಡು. ಒಂದು 10-15 ಜನ ಇರ್ತಾರೆ. ಕೃಷ್ಣನ ಸನ್ನಿಧಾನದಲ್ಲಿ ಹಿಂದೆ ಕೂತ್ಕೊಂಡು ಆ ಬಿಡಿ ಹೂಗಳನ್ನೆಲ್ಲ ನಾಡು ಹಾಕಿ ಶುದ್ಧ ಕಟ್ಟಿ ಕೊಡ್ತಾರೆ. ಇನ್ನೊಂದು ಬ್ಯಾಚ್ ಆ ಪಾತ್ರೆಗಳೆಲ್ಲ ತೊಳೆದು ತಂದು ವರ್ಷ ಆಗ್ತಾರೆ. ನಿತ್ಯ ನೋಡ್ತಾ ಇದ್ದಾರೆ. ಇನ್ನೊಬ್ರು ಬರ್ತಾರೆ, ನಿರ್ಮಾಣಗಳೆಲ್ಲ ತಗೊಂಡಾಗ ಹೊರಗೆ ಹಾಕ್ತಾರೆ. ಇನ್ನೊಬ್ರು ಬರ್ತಾರೆ, ಅದೇ ವಿದ್ಯಾಪೀಠದ ಕೆಲಸ ಮಾಡೋರೇ ಇಲ್ಲ ಸಂಬಳಕ್ಕೆ, ಎಲ್ಲ ನಮ್ಮ ಮಠಕ್ಕೆ ಬರೋ ಪ್ರದಕ್ಷಿಣೆಗೆ ಬರೋರೇ ಮಾಡ್ಬಿಟ್ಟು ಹೋಗ್ತಾರೆ. ಇದು ಭಾಗ್ಯ. ಪರಮಾತ್ಮನ ಸೇವೆ, ಮಠಕ್ಕೆ ಬರೋದು ಸೇವೆ ಮಾಡಲಿಕ್ಕೆ ಬಹಳ ದೊಡ್ಡ ಭಾಗ್ಯ ಇದೆ. ಅದು ಮಾಡಿದರೆ ಏನಾಗುತ್ತೆ? ಫಲ ಹೇಳ್ತಾರೆ, ದೃಢಾಂತ ಮಜಲವ ಕುಂಭಂತೆ. ದೇವರು ನಮ್ಮ ಪೂಜೆಗಳನ್ನ ಸೇವೆಗಳನ್ನ ಹೆಂಗೆ ತಗೋತಾರೆ? ಇವರು ಮನೆಗೆ ಬರ್ತೀರಿ, ಅಮ್ಮ ಬಹಳ ಗಂಟಲು ಒಣಗ್ತಾ ಇದೆ, ಸ್ವಲ್ಪ ಒಳ್ಳೆ ನೀರು ಕೊಡು. ನೀರು ಕೊಡ್ಬೇಕೋ ಬೇಡ? ಆಕೇನ್ ಮಾಡ್ತಾಳೆ? ಬಂಗಾರದ ತಂಬಿಗೆ ಲೆಕ್ಕ ಮಾಡ್ಕೊಂಡ್ರೆ ಒಂದು 40 ತೊಲೆ ಕಡಿಮೆ ಇದ್ದಾಗ ಬಂಗಾರದ ತಂಬಿಗೆ ಮಾಡ್ಲಿಕ್ಕೆ ಆಗಲ್ಲ. ಒಳ್ಳೆ ಬಂಗಾರದ ತಂಬಿಗೆ ಒಳಗೆ ಕಲಶಕ್ಕೆ ಹಾಕಿ, ಪಚ್ಚಕರ್ಪೂರ ಹಾಕಿ, ಕೇಸರಿ ಹಾಕಿ, ಒಳ್ಳೆ ಶುದ್ಧವಾದ ನೀರನ್ನ ತಂದು ಕೊಟ್ಟು ನೀರು ಕುಡಿತೀನಿ. ಕುಡಿಲಿಕ್ಕೆ ಮುಂಚೆ ಅವ್ರು ಹೇಳ್ತಾರೆ, ಆಚಾರ್ಯ ಈ ಬಂಗಾರದ ತಂಬಿಗೆ ಸಮೇತವಾಗಿ ಪಾನಕ ನಿಮಗೆ ಸುಷಾರ್ಥನಜಲವ ಕುಂಭಂತೆ. ನೀನು ಮಾಡಿದ ಸೇವೆ, ವರ್ಷದ್ದು, ದೀಪ ಹಚ್ಚಿದ್ದು, ಪಾತ್ರೆ ತೊಳೆದಿದ್ದು, ಹೂ ಕಟ್ಟಿದ್ದು, ಎಲೆ ತೆಗೆದಿದ್ದನ್ನ ಸ್ವಾಮಿ ಎಷ್ಟು ಖುಷಿಯಾಗಬೇಕು. ಆಚಾರ್ಯ ಒಂದು ಲೋಟ ನೀರು ಕೊಡೋದು ಹೇಳಿದ್ರೆ ಬಂಗಾರ ತಂಬಿಗೆ ಒಳಗೆ ಕೊಟ್ಟು ಕೃಷ್ಣಾರ್ಪಣ ಕುಣ್ಕಂಡ ಹೋಗ್ಬಿಡ್ತೀರಿ. ಸ್ವಾಮಿ ಕೃಷ್ಣಾರ್ಥನಜಲವ ಕುಂಭಂತೆ. ಅಷ್ಟು ಪರಮಾತ್ಮ ಪ್ರೀತನಾಗ್ತಾನೆ. ಪರಮಾತ್ಮನೇ ಎಲ್ಲ ತೆಗೆದಿದ್ದಾನೆ. ನಾವು ಕೇಳ್ತೀವಿ, ಆಚಾರ್ಯ ಮಠದಲ್ಲಿ ಕೆಲಸದವರಿದ್ದಾರ, ನಾವೇ ತೆಗಿಬೇಕಾ? ನಿನ್ನ ತೆಗೆಯಿಂದ ದೇವರೇ ಹೇಳ್ತಾ ಇದ್ದಾನೆ. ರಾಜಸೂಯ ಯಾಗ ಮಾಡ್ತಾ ಇದ್ರೆ ಕೃಷ್ಣ ಬಂದು ನಿಂತ್ಕೊಂಡ, ಬರೀ ಕೇಳ್ತೇವೆ ಭಾಗವತ, ಅನುಸಂಧಾನಕ್ಕೆ ಬರೋಲ್ಲ. ದೇವರು ನಾ ಯಾವ್ದಾದ್ರು ಕೆಲಸ ಮಾಡ್ಬೇಕು ಅಂತ ಯಾರು ಬಿಟ್ಟಿಲ್ಲ. ನೀ ಮಾಡಬಾರ್ದು, ನೀ ಕೂತ್ಕೋ, ನೀ ಕೆಲಸ ಮಾಡಬಾರ್ದು, ಜಗತ್ತಿನ ಕಾರಣ ನಿನ್ ಸ್ವಾಮಿ, ನೀನ್ ಮಾಡಬೇಡ. ಈಗ ನಾ ಬಂದಿಲ್ಲಿ ಕೂತ್ಕೊತೀನಿ ಮಠದೊಳಗೆ, ಎಲೆ ತೆಗಿತೀನಿ, ಗಂಧ ಕೊಡ್ತೀನಿ, ತೀರ್ಥ ಕೊಡ್ತೀನಿ, ಎಲೆ ಹಾಕ್ತೀನಿ, ಬಿಡ್ತಾರ ದಾಸರೇ. ನೀವ್ ಯಾಕೆ ದಾಸರೇ? ಕೂಡ್ರಿ, ಕೆಲಸ ಮಾಡಿ ಬಿಡಲ್ಲ. ಕೃಷ್ಣ ಹೀಗಾಗೋಯ್ತು. ಕೃಷ್ಣ ನೋಡಿದ, ಏನಾದ್ರೂ ಮಾಡಿ ಕೆಲಸ ಮಾಡ್ಬೇಕಲ್ಲ, ಯಾರು ಬಿಡ್ತಾ ಇಲ್ಲ. ಎಲ್ಲರೂ ಊಟ ಮಾಡಿದ್ರು. ಕೃಷ್ಣನ ಕೈ ಹಿಡಿದು ಸೆಳೆಯಲಿಕ್ಕೆ ಯಾರೂ ಇಲ್ಲ, ಮಾಡಬೇಡ ಅಂತ ಹೇಳೋರು ಇಲ್ಲ. ಕೈಗೊಳ್ಳಬೇಕೆಲ್ಲ ಹೊರಗೆ ಹಿಂದೆ ಹೊಟ್ಟೋದ್ರು. ನೋಡಿದ ಇದೇ ಚಾನ್ಸ್ ಅಂತ ಚತುರ ಹಸ್ತದಿಂದೆಂಜಲ ತೆಗೆಯುವ, ಶಂಕ ಚಕ್ರ ಗದ ಪದ್ಮವನ ದೂರ ಇಟ್ಟ. ಇವುಗಳೆಲ್ಲ ಬರಲಿಕ್ಕೆ ಮುಂಚೆ ನನ್ನ ಕೈ ಹಿಡಿದು ಸೆಳೆಯಲಿಕ್ಕೆ ಮುಂಚೆ ಎಲ್ಲ ತೆಗೆದು ಬಿಡ್ತೀನಿ. ದೇವರು ಪರಮಾತ್ಮ ಅವನೇ ಮಾಡಿದ್ದಾನೆ. ನಾವ್ಯಾಕೆ ಮಾಡಬಾರ್ದು? ಭಗವಂತ ಸೇವೆಗೆ ನಾವು ಮುಂದೆ ಒಂದು ಬ್ರಾಹ್ಮಣನ ಎಲೆ ತೆಗೆದು 1,00,000 ಬ್ರಾಹ್ಮಣರಿಗೆ ಅನ್ನ ಹಾಕಿದ ಪುಣ್ಯ ಬರುತ್ತೆ. ಗೋಪಾಲದಾಸರ ಕಥೆಗಳನ್ನು ನಾವು ಕೇಳಿದ್ದೇವೆ. ರಾಯರು ಹೇಳ್ತಾರೆ, ಅವರು ಶಕ್ತಿ, ನಾಳೆ ಬೆಳಗ್ಗೆ 4 ಜನ ಬರ್ತಾರೆ, ಅವರಿಗೆ ಸ್ವಯಂ ಪಾಠ ಕೊಟ್ಬಿಡು, ನೀನು 1,00,000 ಬ್ರಾಹ್ಮಣರನ್ನ ದಾನ ಮಾಡಿದ ಪುಣ್ಯ ಕೊಡ್ತೀನಿ. ಮಾಡ್ಬಿಟ್ಟ. 4 ಜನ ಕುದುರೆ ಮೇಲೆ ಬರ್ತಾ ಇದ್ರು, ಮಂತ್ರಾಲಯದಿಂದ 15 ಕಿಲೋಮೀಟರ್. ಈ ಶಕ್ತಿ ತಗೊಂಡಾಗ ಸ್ವಯಂ ಪಾಕ ಅಷ್ಟು ಕಿರಾಣಿಗಳು, ಸಾಮಾನುಗಳು, ತರಕಾರಿಗಳು ಎಲ್ಲ ಕೊಟ್ಬಿಟ್ಟ. ಮಾಡಿಬಿಟ್ರು.
ತಿರುಗಿ ಬಂದು ರಾಯರನ್ನು ಕೇಳಿದ, ಸ್ವಾಮಿ 4 ಜನ ಊಟ ಮಾಡಿದ್ದು 1 ಲಕ್ಷ ಬ್ರಾಹ್ಮಣರು ಹೇಗೆ? ನಂಗೆ ತಲೆ ಓಡ್ತಾ ಇದೆ, ಸಂಶಯ ಕೂತಿದೆ. ನಾಳೆ ಬೆಳಗ್ಗೆ 5 ಗಂಟೆಗೆ ತುಂಗಭದ್ರಾ ನದಿ ಹೋಗಿ ನೋಡು. ನದಿ ಒಳಗೆ ಹೋಗಿ ನೋಡ್ತಾನೆ, 1 ಲಕ್ಷ ಬ್ರಾಹ್ಮಣರು ಊಟ ಮಾಡಿದೆ ಅಂತ ಹೇಳ್ತಾ ಇದೆ. ಬ್ರಾಹ್ಮಣರು ಊಟ ಮಾಡೋದು, ಸುವಾಸನೆಯರ ಎಲ್ಲ ತೆಗೆಯೋದು ಅಂದ್ರೆ ದಿಸ್ ಇಸ್ ನಾಟ್ ಜೋಕ್. ಅರ್ಥ ಆಗೋಲ್ಲ ನಮಗೆ. ಇದೆಲ್ಲ ತಿಳ್ಕೊ. ದೃಢಾರ್ಥನ ಜಲವ ಕೊಂಬಂತೆ. ಅದರಿಂದ ಬಿಂಬರೂಪನು ಈತರದಿ ಜಡ ಪೊಂಬಸಿರ ಮೊದಲಾದ ಸುರರೊಳಗೆ ಇಂಬುಕೊಂಡಿಗನೆಂದರಿತು. ಆದರೆ ನೋಡ್ರಿ, ಇಷ್ಟೊಂದು ಪಾಯಿಂಟ್. ಧರ್ಮಾರ್ಥ ಕಾಮಗಳ ಹಂಬಲಿಸದೆ ಅನ್ನೋದೇನಲ್ಲಿ ಆಚಾರ್ಯ ಎಲ್ಲ ತೆಗೆದಿದ್ದೀನಿ. ನಂಗೆ 4 ಮೈಸೂರು ಪಾಕ್ ಕೊಡ್ರಿ, 2 ಜಿಲೇಬಿ ಕೊಡ್ರಿ. ಕೃಷ್ಣಾರ್ಪಣ ಹೊಟ್ಟೆ ತಿಳಿದು ಧರ್ಮಾರ್ಥ ಕಾಮಗಳ ಹಂಬಲಿಸದೆ ಅನ್ನೋದೇನಲ್ಲಿ ಯಾಕಮ್ಮ ಎಲೆ ತೆಗೆದಿ? ನನ್ನ ಮಗನಿಗೆ ಮದುವೆ ಆಗ್ಬೇಕು, ಹೋಯ್ತು ನಿಂದು ಫಲ. ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮ್ಯವಾಗಿ ಮಾಡು. ಯಾಕೆಲ್ಲ ತೆಗೆದ್ರಿ? ಆಚಾರ್ಯ ನಮ್ಮ ಕೃಷ್ಣನೇ ತೆಗೆದಿದ್ದಾನೆ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಮಾಡ್ತಾ ಇದ್ದೀನಿ. ದೇವರು ಕೇಳ್ತಾ ಇರ್ತಾನೆ ಗರ್ಭಗುಡಿ ಒಳಗೆ. ಧರ್ಮಾರ್ಥ ಕಾಮಗಳ ಹಂಬಲಿಸದೆ ಅನ್ನೋದೇನದಿ. ಒಂದು ಊರೊಳಗೆ 2 ಮಠ ಇತ್ತು. ಒಂದು ಮಠದಲ್ಲಿ 2 ಕೊಬ್ಬರಿ ಬಟ್ಲು ಕೊಡ್ತಾರೆ ಕಾಯಿ ಹೊಡೆದ್ರೆ. ಇನ್ನೊಂದು ಮಠದಲ್ಲಿ 1 ಕೊಬ್ಬರಿ ಬಟ್ಲು ಕೊಡ್ತಾರೆ. ನಾವು ಯಾವ ಮಠಕ್ಕೆ ಹೋಗ್ತೀವಿ? 2 ಬಟ್ಲು ಕೊಡೋ ಮಠಕ್ಕೆ ಹೋಗ್ತೀವಿ. 1 ಬಟ್ಲ ಆಮೇಲೆ 1 ಬಟ್ಲು 1 ಬಟ್ಲು ಕೊಡ್ತಾರೆ. ಇದೆಲ್ಲ ಮಾಡಬಾರ್ದು. 10 ಜನ ಕಾಯಿ ಕೊಡ್ತೇವೆ ಗುರುವಾರ. ಆಚಾರ್ಯ ಎಲ್ಲ ಒಟ್ಟಿಗೆ ಹೊಡೆದ್ರು. ಒಬ್ಬರೊಬ್ಬರಿಗೆ ಒಂದೊಂದು ಕಾಯಿ ಕೊಡ್ತಾ ಬಂದರು. ಇವ್ರು ಪಾಪ ದೊಡ್ಡ ಕಾಯಿ ಕೊಟ್ಟಿದ್ರು, ದೊಡ್ಡದು. ಇವಳು ಕೈಯ ಒಂದು ಸಣ್ಣ ಬಟ್ಲು ಬಿತ್ತು. ಆಚಾರ್ಯ ನನ್ನ ಕಾಯಿ ದೊಡ್ಡದು, ನನಗೆ ಸಣ್ಣ ಕೊಬ್ಬರಿ ಕೊಟ್ಟು ತುರಿದ್ರೆ ಒಂದು ಬಟ್ಲು ಕೊಬ್ಬರಿ ಜಾಸ್ತಿ ಹೋಗೋದು. ಮುಗದೇ ಹೋಯ್ತು. ರಾಯ ನೋಡ್ತಾ ಇರ್ತಾರೆ. ಇವಳು ಕೊಬ್ಬರಿ ಮೇಲೆ ಚಟ್ನಿಗಾಗಿ ಕೊಬ್ಬರಿ ಕಾಯಿ ಹೊಡೆದಿದ್ದಾಳೆ. ಸಣ್ಣ ಕಾಯಿ ಬಂತು. ಇನ್ನ 1 ಮಿನಿಟ್ ಏನು ಒಬ್ಬರಿಗೆ ಕೊಬ್ಬರಿ ಬಟ್ಲೆ ಕೊಡಲಿಲ್ಲ ಆಚಾರ್ಯ. ಆಚಾರ್ಯ ಕೊಬ್ಬರಿ ಬಟ್ಲು ಬರಲಿಲ್ಲ. ಪಾಪ 40 ಕಾಯಿ ಹೊಡೆದ್ಬಿಟ್ರು ಆಚಾರ್ಯರು. ಅದರೊಳಗೆ 1 ಕಾಯಿ ಕೊಡಬಹುದು ಬಿಸಾಕ್ಬಿಟ್ಟು. ಆಚಾರ್ಯ ಹೇಳಿದ್ರು, ಅಮ್ಮ 1 ಕಾಯಿ ಕೆಟ್ಟೋಗಿದೆ, ಯಾರಿಗೂ ಗೊತ್ತು. ಆಚಾರ್ಯ ನಾವು ಒಳ್ಳೆ ಕಾಯಿ ಕೊಟ್ಟೆ, ಎಲ್ಲಾರು ಒಳ್ಳೆ ಕಾಯಿ ಕೊಟ್ಟೆ ಅಂತ ಹೇಳ್ತಾ ಇದ್ರು. ಕೊನೆ ಫಲ ಏನಾಯ್ತು? ಆಚಾರ್ಯ ತನಗೆ ಬಂದು ದಕ್ಷಿಣ 50 ರೂಪಾಯಿ ತಗೊಂಡ್ರೆ 1 ಕಾಯಿ ಹೊಡೆದು ಸಮಾಧಾನ ಮಾಡಿ ಕಳಿಸಿದ. ಹಂಗೆಲ್ಲ ಮಾಡಬಾರ್ದು. ಅದಕ್ಕೆ ಹೇಳಿದ್ರು, ಕೈ ಮೀರಿ ಹೋದಂತೆ. ರಾಯರ ಮಠಕ್ಕೆ ಬಂದ್ರೆ ಇದೆಲ್ಲ ಬೋರ್ಡ್ IAS ಎಕ್ಸಾಮ್ ಇದ್ದಾಗ ನಮಗೆ ಒಳಗೆ ಬಂದ್ಬಿಟ್ಟು ಹೊರಗೆ ಹೋಗ್ಕೊಂಡು ಪರೀಕ್ಷೆ ಮಾಡ್ತಾರೆ ರಾಯರು. ನಿನ್ನ ತಲೆ ಎಷ್ಟು ಕೆಲಸ ಮಾಡುತ್ತೆ, ನಿನ್ನ ಕೈ ಏನ್ ಮಾಡುತ್ತೆ, ನಿನ್ನ ಮನುಷ್ಯ ಏನ್ ಮಾಡುತ್ತೆ, ನಿನ್ನ ಬಾಯಿ ಏನ್ ಮಾಡುತ್ತೆ, ನಿನ್ನ ಕಣ್ಣು ಎಲ್ಲ ಸರ್ವೇಂದ್ರಿಯಗಳನ್ನು ನೋಡ್ತಾ ಇರ್ತಾರೆ ರಾಯರು. ಅದರಿಂದ ಬಿಂಬ ರೂಪ ಈತರತಿ ಜಡ ಬಂಬಸರ ಮೊದಲಾದ ಸುರರೊಳ ನಿಂಬುಕೊಂಡಂದಾದಿತು. ಧರ್ಮಾರ್ಥ ಕಾಮಗಳ ಹಂಬಲಿಸಿದ ಅನುದಿನದಿ. ಕೇಳಬೇಡ ಅಂದ್ರೆ ಬೇಕಲ್ಲ ಆಚಾರ್ಯ. ವಿಶ್ವ ಕುಟುಂಬಿ ಕೊಟ್ಟ ಕಣನ್ನು ಮುಚ್ಚಿದ ಕಂಬಳಿಯೇ ಸೌಭಾಗ್ಯವೆಂದು ಅವನಂಗ್ರಿಗಳ ಬಲಿಸು. ಆಚಾರ್ಯ ಹೆಂಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. 1 ಸಾರಿ, 2ನೇ ಸಾರಿ ಮತ್ತೆ ಕೇಳ್ತೀನಿ, ಹೆಂಗಿದ್ದೀರಮ್ಮ? ಅಯ್ಯಪ್ಪ ಆಚಾರ್ಯ ಕೇಳಿಸಲ್ಲ ಅಂತ ಬರುತ್ತೆ. ಚೆನ್ನಾಗಿದ್ದೀನಿ. ನನ್ನಂತ ಮುಂಚೆ ಇನ್ನೊಂದು ಸಾರಿ ಕೇಳಿದೆ, ಹೆಂಗಿದ್ದೀರಿ? ಆಚಾರ್ಯ 4 ಸಾರಿ ಕೇಳಬೇಡ್ರೆ ಕೂತ್ಕೊಂಡ್ರೆ ಹೇಳ್ತೀನಿ. ಶುರು ಮಾಡ್ತಾಳೆ ಭಾಗವತ. ನಮ್ಮ ಮನೆ ಬಾರ ಅಷ್ಟೇ. ದೇವ್ರ ದಯದಿಂದ ಚೆನ್ನಾಗಿದ್ದೀರ ಆಚಾರ್ಯ. ದೇವರು ಉಣ್ಣಕ್ಕೆ ಬಟ್ಟೆ ಕೊಟ್ಟಿದ್ದಾರೆ, ಹೊಟ್ಟೆಗೆ ಅನ್ನ ಕೊಟ್ಟಿದ್ದಾರೆ. ಯಾರಾದ್ರೂ ಉಪವಾಸ ಇದ್ದೀರಿ? ಯಾರಾದ್ರೂ ಉಪವಾಸ ಇದ್ದೀರಿ ಹೇಳಿ. ಎಷ್ಟು ಜನ ಬಂದಿದೆ? ಯಾರು ಬರಿಮೆ ಆಗಿದ್ದೀವ? ನಾವು ಬಟ್ಟೆ ಕೊಟ್ಟಿದ್ದಾನೆ, ಹೊಟ್ಟೆಗೆ ಅನ್ನ ಕೊಟ್ಟಿದ್ದಾನೆ. ಯಾಕೆ ಬಡ್ದಾಡ್ಬೇಕು? ಬೇಡ. ಅದನ್ನೇ ದಾಸರು ಹೇಳ್ತಾರೆ, ವಿಶ್ವ ಕುಟುಂಬಿ. ಸ್ವಾಮಿ ನಮ್ಮನಾಗ 5 ಜನ, ಅವನಿಗೆ ವಿಶ್ವವೇ ಅವನ ಕುಟುಂಬ. ಖಾನ ಅನ್ನ ಕೆಂಪಕ್ಕಿಂತ ಹಳೆ ಕಾಲ ತಿಂತಾ ಇರ್ತೀವಿ. ಅದನ್ನ ಯಾರು ತಿನ್ನಲ್ಲ, ಪಾಲಿಶ್ ಮಾಡಿ ತಿಂತಾರೆ. ಯಾವುದೋ ಅಕ್ಕಿ ಸಿಕ್ಕಿದ್ದು, ಕಂಬಳಿ ಒಂದು ಗಾಢ ಪಂಚೆ ಇರೋದು, ಕೆಂಪಂಚೆ ಡೋತ್ರ ಅಂತ ನಮ್ಮ ಕಾಲಕ್ಕೆ. ಅದು ಒಣಗಿ ಬೆಳೆದಿದ್ದಾಗ 6 ದಿನ ಬೇಕು ಒಣಗಕ್ಕೆ. ಆ ಗುಡ್ಡಚ್ಚಿನ ಪಂಚೆನೇ ಉಟ್ಕೊಳ್ತಾ ಇದ್ದೀವಿ. ಮಠಗಳೆಲ್ಲ ಅಲಂಕಾರಕ್ಕೆ ಆ
ಪ್ರಾಪಂಚನೇ ಕೊಡ್ತಾ ಇದ್ರು. ಈಗ ಪಾಲಿಸ್ಟರ್ಗಳು, ಮೊಳಕಾಲಿಗೆ ಮೇಲೆ ತೊಡಗಳಿಗೆ ಬಾರ್ಡರ್ಗಳು, ಕಲರ್ಗಳು, ರಂಗುಗಳು, ಎಪ್ಪಾಯಿ ನೋಡ್ರಿ ಏನಾಚಾರ ಇಂಥ ಪದ್ಯ ಕೊಡ್ತಾರ ಮಾಡಿದಾಗ ನಾಲ್ಕಾರಕ್ಕೆ ಬರೋಲ್ಲ. ಕಣನ್ನ ಕೊಚ್ಚಿದ ಕಂಬಳಿಯ ಸೌಭಾಗ್ಯವೆಂದು ಅವನ ಸ್ವಾಮಿ ಏನು ಕೊಟ್ಟಿದ್ದಾನೋ ಎದುರ್ಚಾಲಾವಲಿ ಪ್ರವರನಾಗುವುದೇ. ದೇವರು ಕೊಟ್ಟಿದ್ದಕ್ಕೆ ಅನಂತವಾಗಿದೆ ಆಚಾರ್ಯ. ದೇವರು ಚೆನ್ನಾಗಿಟ್ಟಿದ್ದಾನೆ ಆಚಾರ್ಯ. ಬೇಕಾದ್ರೆ ಕೊಟ್ಟಿಲ್ಲ. ನಿಂಗೆ ಮನೆಗೆ ಕೆಟ್ಟೊಡ್ಡ ಮನೆ ಬೇಕು, ಟ್ರಿಬಲ್ ಬೆಡ್ರೂಮ್ ಬೇಕಾ? ನಿಂಗೆ ಬೇಕಾದ್ರೆ 4.5 ಅಷ್ಟೇ. ಅದರಲ್ಲೂ ಕಾಲು ಮಡಿಸ್ಬಿಡ್ತಾರೆ ಸತ್ತದ. ಯಾಕೆ ಬಡದಾಡ್ತೀಯಪ್ಪ? ಬೇಡ ಸ್ವಾಮಿ, ನಿನ್ನ ಕರುಣೆ ಇರಲಿ, ನಿನ್ನ ನಾಮ ನನ್ನ ಬಾಯಿಗಳನ್ನು ನುಡಿಯುವಂತೆ ಮಾಡಿ. ತವ ಮಂದಿರವಾಜ್ಜನಾದಿ ಸೇವಾನ್ ನಖರೋಮೇ ಗುರುದ ಕದಾಪಿ ಸತ್ಯ. ಸ್ವಾಮಿ, ನಿನ್ನ ಮಂದಿರವನ್ನ ಮಾರ್ಜನ ಮಾಡತಕ್ಕಂಥ, ತೊಳೆಯತಕ್ಕಂಥ ಪುಣ್ಯ ಕೊಡು. ನಿನ್ನ ಸನ್ನಿಧಾನದಲ್ಲಿ ವರ್ಷತಕ್ಕಂಥ ಭಾಗ್ಯ ಕೊಡು. ಇದನ್ನ ಕೇಳ್ರಿ. ಮನೆ ಕೊಡು, ಬಾಗಿಲು ಕೊಡು, ಕೊಟ್ಟೇ ಕೊಡ್ತಾರೆ. ಯಾರು ಮನೆಗೆ ಯಾರು ಮಕ್ಕಳೊಳಗೆ ಅಡಿಗೆ ಮಾಡ್ಕೊಂಡಿದ್ದೀವಿ? ಎಲ್ಲರೂ ಚೆನ್ನಾಗಿದ್ದಾರೆ. ಸ್ವಾಮಿ ಕೊಟ್ಟ ಕರುಣೆ. ಇಡೀ 84 ಲಕ್ಷ ಜೀವರಾಶಿಗಳು 14 ಲೋಕವನ್ನ ಸ್ವಾಮಿ ಕಾಪಾಡ್ತಾ ಇದ್ದಾನೆ. ಹಾವುಗಳನ್ನು ಕಾಪಾಡ್ತಾನೆ, ಹುಲಿಗಳನ್ನು ಕಾಪಾಡ್ತಾನೆ, ಬೆಕ್ಕುಗಳನ್ನು ಕಾಪಾಡ್ತಾನೆ. ನಿನ್ನೆ ಬಿಡ್ತಾನ ದೇವರು? ಬೇಡ ಸ್ವಾಮಿ. ನಿತ್ಯಸು ಭಗವದೇವರಾಚ್ಯುತ ನಗರಿಗಳ ಅರ್ಪಿಸಿ ಮೆಚ್ಚಿಸುತ್ತೆಚ್ಚರದಿ ಈ ತುಚ್ಛ ವಿಷಯಗಳಿಗಿಚ್ಚೈಸದೆ ಎದುರ್ಚಾಲಾಪದಿ ಪ್ರೋಕ್ಷಣಾಡುವುದೇ ಫಲವಿರಬಾರದುದಕ್ಕೆ. ದೇವರು ಕೊಟ್ಟಿದ್ದಾನೆ, ಕೊಟ್ಟಿದ್ದೊಳಗಿರಾನೆ. ನಾನು ಹಿಂದಿನ ಜನ್ಮದಲ್ಲಿ ಏನು ಕೊಟ್ಟಿದ್ದೀನೋ ಅದನ್ನು ದೇವರು ಕೊಟ್ಟಿದ್ದಾನೆ. ಅದರಿಂದ ಸ್ವಾಮಿ ಮುಂದೆ ಯಾರು ನನಗಿಲ್ಲ ಹೋಗಿ ನಿಂತ್ಕೋಬೇಡ. ಸ್ವಾಮಿ ಕೊಟ್ಟಿದ್ದರೆ ಸಂತೋಷ. ಬಿಂಬರೂಪದ ಈ ಜಡದಿ ಬೊಂಬ ಸಿರ ಬದಲಾದರೊಳಗೆ ಇಂಬಕೊಂಡಿಗದಂತರಿದು ಓದ್ತಳದಂತೆ ಪಾಠ ಮಾಡ್ಬಿಡ್ಬೇಕು. ಪುಸ್ತಕ ನೋಡ್ತಾ ಹೇಳಿದ್ರೆ ಭಕ್ತಿ ಕಣ್ಣ ನೀರು ಬರಲ್ಲ. ಧರ್ಮಾರ್ಥ ಕಾಮಗಳ ಹಂಬಲಿಸದೆ ಅನುದಿನಲ್ಲಿ ವಿಶ್ವ ಕುಟುಂಬಿ ಕೊಟ್ಟ ಕಣನ್ನ ಕುಕ್ಷಿತ ಕಂಬಳಿಯೇ ಸೌಭಾಗ್ಯವೆಂದು ಅವನ ಕ್ರಿಗಳ ಬಲಿಸು. ಮುಂದೆ 19ನೇ ತಾರೀಕು ಉಳಿದ ಪದ್ಯಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ 4 ಮಾತುಗಳನ್ನು ಅಶ್ವತ್ಥಗುರು ಅಂತ ಭಾರತೀಯ ಮುಖ್ಯ ಪ್ರಣಾಮ ಶ್ರೀಕಾಕೃಷ್ಣ ಮೂಲರಾಮಚಂದ್ರ ದೇವರ ಅಡಿದಾವಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರೇ ಶ್ರೀನಿವಾಸ.